ನಮಸ್ಕಾರ. ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮಾನಸ ಮಡಿವಾಳ್. ವೀಕ್ಷಕರೇ, ಇವತ್ತಿನ ಆರೋಗ್ಯ ದೀಪ ಸಂಚಿಕೆಯಲ್ಲಿ ನಾವು ನ್ಯೂರೋ ಸರ್ಜರಿ ಅನ್ನುವಂತಹ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ನ್ಯೂರಾಲಜಿ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಜುವರ್ಜೆ ಲೋಬೋ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಾನಸ ಅವರೇ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಮ್ಮ ನರಮಂಡಲವನ್ನ ದೇಹದ ನೆಟ್ವರ್ಕ್ ಅಂತ ಕರಿತೇವೆ. ನಮ್ಮ ದೇಹದ ಚಲನೆ ಇರಬಹುದು, ನಮ್ಮ ಸ್ಮರಣಾ ಶಕ್ತಿ ಇರಬಹುದು, ಅಥವಾ ಮಾತುಗಾರಿಕೆ, ನೆನಪು, ಪ್ರತಿಯೊಂದಕ್ಕೂ ಕೂಡ ನರಮಂಡಲಗಳು ಬಹಳಷ್ಟು ಕೆಲಸವನ್ನ ಮಾಡುತ್ತೆ. ಇನ್ನು ನಾವು ಗಮನಿಸಿದ್ರೆ ನಮ್ಮ ದೇಹದಲ್ಲಿ ಏನಾದರೂ ಸಮಸ್ಯೆಗಳು ಆದಾಗ ನಮ್ಮ ದೇಹವೇ ಮುನ್ಸೂಚನೆಗಳನ್ನು ಕೂಡ ಕೊಡುತ್ತೆ. ಎಲ್ಲ ಮುನ್ಸೂಚನೆಗಳನ್ನ ನಾವು ಆದಷ್ಟು ಬೇಗ ಅರಿತುಕೊಂಡು ವೈದ್ಯರನ್ನ ಸಂಪರ್ಕ ಮಾಡಿ ಸರಿಯಾದ ಸಮಯಕ್ಕೆ ಗುಣಮಟ್ಟದ ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಬಹಳಷ್ಟು ಗಂಭೀರ ಸಮಸ್ಯೆಯನ್ನ ತಪ್ಪಿಸ್ಕೊಳ್ಬಹುದು. ಇನ್ನು ನರಮಂಡಲ ಹಾಗೆಯೇ ನರಗಳಿಗೆ ಸಂಬಂಧಪಟ್ಟ ರೋಗಗಳು ಅಥವಾ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಮಕ್ಕಳಲ್ಲಿ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ನರ ರೋಗಗಳು ಅಂದ್ರೆ ಏನು, ಯಾವೆಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನ ಈ ಒಂದು ವಿಭಾಗದಲ್ಲಿ ನಾವು ನೋಡಬಹುದು. ಇನ್ನು ಇವುಗಳ ಗುಣಲಕ್ಷಣಗಳು ಏನು, ಹಾಗೆಯೇ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾದಂತಹ ಚಿಕಿತ್ಸೆಗಳು ಬಂದಿದೆ, ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕಂಡುಕೊಳ್ಳುವ. ಸೊ ಲೆಟ್ ಅಸ್ ಗೋ ಟು ದ ಡಾಕ್ಟರ್. ಎಸ್ ಡಾಕ್ಟರ್, ಇವತ್ತಿನ ನಮ್ಮ ಟಾಪಿಕ್ ಬಂದು ನ್ಯೂರೋ ಸರ್ಜರಿ. ಸೊ ಈ ನರಶಸ್ತ್ರ ಚಿಕಿತ್ಸೆ ಅಂದ್ರೆ ಏನು? ಮೇಡಮ್, ರೋಗಗಳು ಹಲವಾರುಗಳಿದೆ. ಅದರಲ್ಲಿ ನಮ್ಮ ದೇಹದಲ್ಲಿ ಒಂದು ಮೇನ್ ಅಂಗ ಅಂತ ಹೇಳಿ ನೀವು ಹೇಳಿದ ಹಾಗೆ ನರಮಂಡಲ ಅಂತ ಹೇಳ್ಕೊಂಡು ಅದರಲ್ಲಿ 3 ಪಾರ್ಟ್ಗಳಿದೆ. ಒಂದು ಬ್ರೇನ್, ಒಂದು ಸ್ಪೈನ್, ಮತ್ತೆ ಒಂದು ನಮ್ಮ ಕೈ ಕಾಲಿರುವ ನರಗಳು. ಈಗ ಕೆಲವು ನರರೋಗಗಳು ನಾವು ಮದ್ದಲ್ಲಿ ಟ್ರೀಟ್ಮೆಂಟ್ ಮಾಡಿ ಅದನ್ನು ಸರಿ ಗುಣಪಡಿಸ್ಬೋದು. ಆದರೆ ಕೆಲವೊಂದಕ್ಕೆ ಶಸ್ತ್ರಚಿಕಿತ್ಸವ ನೀಡಿಕೊಂಡು ಅದರ ಪ್ರಕಾರ ಗುಣಮುಟ್ಟು ಮಾಡುವ ಒಂದು ಪದ್ಧತಿ ಅಥವಾ ಒಂದು ರೀತಿ ಅಂತ ಹೇಳೋದು ನ್ಯೂರೋಸರ್ಜರಿ ಅಂತ ಹೇಳ್ತೇವೆ, ನರ ಶಸ್ತ್ರಚಿಕಿತ್ಸಾ ಅಂತ ಹೇಳ್ತೇವೆ. ಓಕೆ, ರೈಟ್. ಹಾಗಿದ್ರೆ ಇವಾಗ ನರಗಳ ಸಮಸ್ಯೆ ಅಂತ ಬಂದಾಗ ಇದು ಹೆಚ್ಚು ಯಾವ ವಯಸ್ಕರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ವಯಸ್ಸು ಅಂತ ಹೇಳುವಾಗ ರೋಗಗಳಿಗೆ ವಯಸ್ಸು ಇಲ್ಲ. ಸೊ ಅದೇ ಥರ ನಮ್ಮ ನರ ರೋಗಗಳು ತಾಯಿಯ ಹೊಟ್ಟೆಯಿಂದನೂ ಸ್ಟಾರ್ಟ್ ಆಗಿಬಿಟ್ಟು ನಮ್ಮ ವೃದ್ಧರಲ್ಲೂ ಕಂಡು ಬರ್ತದೆ. ಅದರಲ್ಲಿ ಬೇರೆ ಬೇರೆ ಕಾಯಿಲೆ ಬೇರೆ ಬೇರೆ ವಯಸ್ಸಲ್ಲಿ ಕಂಡು ಬರ್ತದೆ. ರೈಟ್, ಓಕೆ. ಸೊ ಹೀಗಿದ್ರೆ ಇವಾಗ ನರ ರೋಗ ನಮಗೆ ಇದೆ ಅಥವಾ ನಮ್ಮ ಮಕ್ಕಳಿಗಿದೆ, ಮನೆಯಲ್ಲಿ ದೊಡ್ಡವರಿದ್ದಾರೆ, ಇವರಿಗೆ ಬರ್ತಾ ಇದೆ ಅಂತ ಗೊತ್ತಾಗಬೇಕಂದ್ರೆ ಸಾಮಾನ್ಯ ಒಂದು ಲಕ್ಷಣಗಳು ಗೊತ್ತಿರಬೇಕು. ಸೊ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್? ಮೋಸ್ಟ್ ಕಾಮನ್ಲಿ ಅಂತ ಹೇಳಿದ್ರೆ ಫಿಟ್ಸ್ ಅಂತ ಹೇಳ್ತೇವೆ ನಾವು. ಇದು ನಾನು ಫಸ್ಟ್ ತಲೆಯ ರೋಗಗಳ ಬಗ್ಗೆ ಮಾತಾಡ್ತೇನೆ. ಫಿಟ್ಸ್ ಫಸ್ಟ್ ಯಾವತ್ತೂ ಬರದೆ ಆಗಿರುವಾಗ ಮತ್ತೆ ಫಸ್ಟ್ ಟೈಮ್ ಫಿಟ್ಸ್ ಬಂದಾಗ ಅದನ್ನು ನಾವು ಸ್ವಲ್ಪ ಡೌಟಲ್ಲಿ ಕಂಡುಬಿಟ್ಟು ಅದರ ಪ್ರಕಾರ ನಾವು ಮುಂದೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಬೇಕಾಗ್ತದೆ. ಅದರ ಪ್ರಕಾರ ಒಂದು ಸೈಡ್ ವೀಕ್ನೆಸ್, ಕೈ ಕಾಲ್ ಬಲಹೀನರಾಗಿ ಇರುವಂಥದ್ದು, ಮಾತಾಡಲಿಕ್ಕೆ ಕಷ್ಟಪಡೋದು, ಕಿವಿ ಕೇಳಿಸೋದಿಲ್ಲ, ಇವೆಲ್ಲ ತಲೆಯ ಪ್ರಾಬ್ಲಮ್ಗಳಿಗೆ ಸೂಚನೆಯನ್ನು ಕೊಡುತ್ತೆ. ಅದೇ ಥರ ಈಗ ಸ್ಪೈನ್ ಅಂತ ಹೇಳ್ತೇವೆ, ಬೆನ್ನು ನೋವು, ಕುತ್ತಿಗೆ ನೋವು, ಕೈಯಲ್ಲಿ ಯಾವುದೋ ಒಂಥರ ಭಾರ ಇರೋದು ಅಥವಾ ಕೈಯಲ್ಲಿ ನಾವು ಮುಟ್ಟಿದ್ದು ಗೊತ್ತಾಗೋದಿಲ್ಲ, ಕಾಲಲ್ಲಿ ನಡಿಲಿಕ್ಕೆ ಕಷ್ಟಪಡ್ತಾ ಇರುವಾಗ, ಕಾಲು ವೀಕ್ನೆಸ್ ಇದೆ, ನಾವು ಚಪ್ಪಲಿ ಅಥವಾ ನಾವು ನೆಲದ ಮೇಲೆ ಕಾಲಿಟ್ಟರೆ ಹತ್ತಿ ಮೇಲೆ ಕಾಲಿದ್ದಂಗೆ ಕಾಣ್ತಾ ಇದ್ರೆ ಅವೆಲ್ಲ ನಮ್ಮ ಸ್ಪೈನಲ್ ಕಾರ್ಡಿನ ಪ್ರಾಬ್ಲಮ್ಗಳ ಸೂಚನೆಗಳು ಕಂಡುಬರ್ತದೆ. ಓಕೆ, ಇವಾಗ ನರ ರೋಗಗಳಿಗೆ ಸಂಬಂಧಪಟ್ಟಾಗಿ ಮಕ್ಕಳಲ್ಲಿ ಯಾವೆಲ್ಲ ರೀತಿಯಾದಂತಹ ಕಾಯಿಲೆಗಳನ್ನು ನೋಡ್ಬೋದು? ಬ್ರಾಡ್ಲಿ ಸ್ಪೀಕಿಂಗ್ ಅಂತ ಹೇಳಿದ್ರೆ ನಾನು ಮೋಸ್ಟ್ ಕಾಮನ್ಲಿ ತಲೆಯಲ್ಲಿ ನೀರು ತುಂಬುವಂಥದ್ದು ಒಂದು ಪ್ರಾಬ್ಲಮ್ ಬರ್ತದೆ. ಅದಕ್ಕೆ ಹೈಡ್ರೋಕೆಫಲಸ್ ಅಂತ ಹೇಳ್ತೇವೆ. ಅದು ಕೆಲವು ಸತಿ ಅದೇ ತಾಯಿಯ ಆಂಟಿನೇಟಲ್ ಕೇರ್ ಅಂತ ಹೇಳಿರುವ ತಾಯಿ ಹೆತ್ತರಿರುವಾಗ ಅಂತ ಹೇಳುವಾಗ ಅವಾಗ ಸ್ಕ್ಯಾನಲ್ಲೇ ಗೊತ್ತಾಗ್ತದೆ. 90% ಮಕ್ಕಳಲ್ಲಿ ಅದು ತಾನಷ್ಟಕ್ಕೆ ಗುಣ ಆಗ್ತದೆ. ಆದರೆ 10% ಮಕ್ಕಳಲ್ಲಿ ಜನ್ಮ ಆದಮೇಲೆ ಸಹ ಆ ನೀರು ಕಂಟಿನ್ಯೂಸ್ ಆಗಿ ಸ್ಟಾಕ್ ಆಗ್ತಾ ಹೋಗ್ತದೆ. ಅದೇ ಥರ ನಮ್ಮ ಸ್ಪೈನಲ್ ಕಾರ್ಡಲ್ಲೂ ಒಂದು ಮೈಲೋಮೆನಿಂಗೋಸೀಲ್ ಅಂತ ಹೇಳಿ ಕಾಯಿಲೆ ತುಂಬ ಕಂಡು ಬರ್ತದೆ. ಚಿಕ್ಕ ಚಿಕ್ಕ ಕಾಯಿಲೆಗಳು ಕಂಡು ಬರ್ತದೆ, ಬಟ್ ಅದು ತಾನಷ್ಟಕ್ಕೆ ಯೂಶಲಿ ಗುಣಮುಖ ಆಗ್ತದೆ. ರೈಟ್, ಓಕೆ. ಇವಾಗ ನೀವು ಹೈಡ್ರೋಕೆಫಲಸ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಬೇಸಿಕಲಿ ಹೈಡ್ರೋಕೆಫಲಸ್ ಬರೋದಕ್ಕೆ ಕಾರಣ ಏನು ಡಾಕ್ಟರ್? ಈಗ ಹುಟ್ಟುವ ಮುಂಚೆನೇ ಅಲ್ಲಿ ಹೈಡ್ರೋಕೆಫಲಸ್ ಏನಾದರೂ ಇದ್ರೆ, ಅಂದ್ರೆ ತಲೆ ಒಳಗಡೆ ನೀರು ಸ್ಟಾಕ್ ಆಗುವಂಥದ್ದು ಇದ್ರೆ ಅದು ನಾವು ಕಂಜನೈಟಲ್ ಅಂತ ಹೇಳ್ತೇವೆ. ಅದರಲ್ಲಿ ಈಗ ನಮ್ಮ ತಲೆಯಲ್ಲಿ ಅಥವಾ ಬೇರೆ ಎಲ್ಲ ಈ ಭೂಮಿಯಲ್ಲಿರುವ ಎಲ್ಲ
ಜನಾಂಗದಲ್ಲಿ ತಲೆ ಒಳಗಡೆ ಕೆಲವು ಸತಿ ನೀರು ಇರುತ್ತೆ, ಬಟ್ ಅದು ನೀರು ತಾನಷ್ಟಕ್ಕೆ ಸರ್ಕ್ಯುಲೇಷನ್ ಆಗ್ತಾ ಹೋಗ್ತದೆ. ಬಟ್ ಕೆಲವರಲ್ಲಿ ಆ ಸರ್ಕ್ಯುಲೇಷನ್ ಬಂದಾಗ್ತದೆ, ಯಾವುದೊಂದು ಜಾಗದಲ್ಲಿ ಬಂದಾಗ್ತದೆ. ಸೊ ಹಾಗಾಗಿ ಅದು ಸ್ಟಾಕ್ ಆಗ್ತಾ ಹೋಗ್ತದೆ. ಸೊ ಮಕ್ಕಳಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಆಗದೇ ಇರುವಾಗ ತಲೆಯಲ್ಲಿ ನೀರು ಸ್ಟಾಕ್ ಆಗ್ತಾ ಇರುವಾಗ ಅದಕ್ಕೆ ಕಂಜನೈಟಲ್ ಅಂತ ಹೇಳ್ತೇವೆ. ಹುಟ್ಟಾದ ಮೇಲೆ ಹಲವಾರು ರೀಸನ್ಸ್ ಉಂಟು. ಒಂದು ರೀಸನ್ ಏನಂತ ಹೇಳಿದ್ರೆ ತಲೆ ಒಳಗಡೆ ಬ್ಲೀಡಿಂಗ್ ಆಗೋದು. ಕೆಲವು ಸತಿ ಮಕ್ಕಳಲ್ಲಿ ಅವರ ತ್ರಾಣಶಕ್ತಿ ಕಮ್ಮಿ ಇದ್ದ ಕಾರಣ ಅವರಿಗೆ ತಲೆ ಒಳಗಡೆ ಬ್ಲೀಡಿಂಗ್, ಬ್ರೈನ್ ಹೆಮರೇಜ್ ಆಗ್ಬೋದು. ಅದರಿಂದ ಅವರಿಗೆ ಈ ಥರ ನೀರು ಸ್ಟಾಕ್ ಆಗ್ಬೋದು. ಇನ್ನೊಂದು ತಲೆ ಒಳಗಡೆ ಇನ್ಫೆಕ್ಷನ್ ಆಗದೆ ನಮಗೆ ಮೆನಿಂಜೈಟಿಸ್ ಅಂತ ಹೇಳ್ತೇವೆ, ಅದೆಲ್ಲ ಏನಾದರೂ ಇದ್ದರೆ ತಲೆ ಒಳಗಡೆ ನೀರು ಸ್ಟಾಕ್ ಆಗುವ ಚಾನ್ಸಸ್ ಉಂಟು. ತಲೆ ಪೆಟ್ಟು, ಕೆಲವು ಸತಿ ಆಟ ಆಡ್ತಾ ಇರುವಾಗ ಒಂದು ಹೈಟಿಂದ ಬೀಳುವುದು ಆ ಥರ ಏನಾದರೂ ಆದರೆ ಆವಾಗ ಸಹ ಕೆಲವು ಸತಿ ತಲೆ ಒಳಗಡೆ ನೀರು ಸ್ಟಾಕ್ ಆಗ್ತದೆ. ಇನ್ನು ಕೆಲವು ಸತಿ ನಾವು ಆಪರೇಷನ್ ಏನೋ ಮಾಡಿದರೆ, ಈಗ ಕೆಲವು ಸತಿ ನರಗಳಿಗೆ ಆಪರೇಷನ್, ಸ್ಪೈನಲ್ಲಿ ಆಪರೇಷನ್ ಮಾಡ್ತೇವೆ, ಚಿಕ್ಕ ಮಕ್ಕಳು ಸ್ಪೈನಲ್ಲಿ ಆಪರೇಷನ್ ಮಾಡ್ತೇವೆ, ಆ ಆಪರೇಷನ್ ಆದಮೇಲೆ ತಲೆ ಒಳಗಡೆ ಸ್ಟಾಕ್ ಆಗುವ ಚಾನ್ಸಸ್ ಉಂಟು. ರೈಟ್, ಓಕೆ. ಸೊ ಇದು ಹೊಟ್ಟೆಯಲ್ಲಿ ಗರ್ಭದಲ್ಲಿರುವಂಥ ಮಗುವಿಗೆ ಇನ್ನು ಮಕ್ಕಳು ದೊಡ್ಡದಾದ ಮೇಲೆ ಅಂದರೆ ಕೆಲವು ತಿಂಗಳುಗಳ ಟೈಮಲ್ಲಿ ಕೂಡ ಇದು ಬರುವಂಥ ಸಾಧ್ಯತೆ ಇದೆಯಾ? ಬರುವಂಥದ್ದು ಸಾಧ್ಯತೆ ಉಂಟು. ಓಕೆ. ಸೊ ಹಾಗೆ ಬಂದಾಗ ಆ ಪುಟಾಣಿ ಮಕ್ಕಳು ಅಂದರೆ ಹೇಳೋದಕ್ಕೆಲ್ಲ ಆಗೋದಿಲ್ಲ, ಆಗ ಪೇರೆಂಟ್ಸ್ಗಳಿಗೆ ಹೇಗೆ ಗೊತ್ತಾಗ್ತದೆ? ಫಸ್ಟ್ ಏನಂತ ಹೇಳಿದ್ರೆ ತಲೆಯ ಗಾತ್ರ ದೊಡ್ಡದಾಗ್ತಾ ಇರ್ತದೆ. ತಾಯಿ ನೋಡುವಾಗಲೇ ಗೊತ್ತಾಗ್ತದೆ. ಮತ್ತು ತಾಯಿ ಹಾಲು ಕುಡಿಸುವಾಗ ತಲೆ ಸ್ವಲ್ಪ ಭಾರ ಇರ್ತದೆ, ಇನ್ನು ಬಾಡಿ ಎಲ್ಲ ಸ್ವಲ್ಪ ಲೈಟಾಗಿ ಇರ್ತದೆ. ತಲೆ ಮತ್ತೆ ಈ ಕಡೆ ಆ ಕಡೆ ತಿರುಗಲಿಕ್ಕೆ ಮಗುಗೆ ಆಗೋದಿಲ್ಲ. ನಾನು ಇನ್ನೂ ಸ್ವಲ್ಪ ದೊಡ್ಡ 3 ತಿಂಗಳ ಮಕ್ಕಳಲ್ಲಿ ತಲೆ ತಿರುಗೋದಕ್ಕೆ ಏನಾಗೋದಿಲ್ಲ. ಮೈಲ್ ಸ್ಟೋನ್ಸ್ ಅಂತ ಹೇಳ್ತೇವೆ, 3 ತಿಂಗಳಲ್ಲಿ ಕತ್ತು ಹಿಡಿಯೋದು, ಒಂದು 4-5 ತಿಂಗಳಲ್ಲಿ ತಿರುಗೋದು, ಅದೆಲ್ಲ ಮೈಲ್ ಸ್ಟೋನ್ಸ್ ಮಗು ಅಟೇನ್ ಆಗೋದಿಲ್ಲ. ಕೆಲವು ಸತಿ ಫಿಟ್ಸ್ ಅಂತ ಹೇಳಿ ಬರ್ತದೆ, ಮಕ್ಕಳಲ್ಲಿ ಫಿಟ್ಸ್ ಅಂತ ಹೇಳಿ ಬರ್ತದೆ. ಸೊ ಆ ಥರದ್ದೆಲ್ಲ ಕಂಡು ಬಂದರೆ ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಡೀಟೇಲ್ ಆಗಿ ಎಕ್ಸಾಮಿನೇಷನ್ ಮಾಡೋದು ಬೆಟರ್. ರೈಟ್, ಓಕೆ. ಸೊ ಇವಾಗ ಒಂದು ಮಗುವಿಗೆ ಈ ಥರ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರಗಳು ಒಂದು ಪೋಷಕರಿಗೆ ಹೇಳ್ಬೋದು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದಕ್ಕೆ ಡಯಾಗ್ನೋಸಿಸ್ ಬೇಕಾಗ್ತದೆ. ಈಗ ಡಯಾಗ್ನೋಸಿಸ್ ಫಸ್ಟ್ ಡಾಕ್ಟರ್ ಹತ್ರ ಬಂದರೆ ನಾವು ಡೀಟೇಲ್ ಆಗಿ ಮಗುನ ಇವ್ಯಾಲ್ಯೂಯೇಟ್ ಮಾಡ್ತೇವೆ. ಹೇಗಿದೆ, ಹೇಗಿದೆ, ಕಣ್ಣು ಹೇಗಿದೆ, ತಲೆಯ ಸೈಜ್ ಎಷ್ಟಿದೆ, ಮತ್ತು ನಮ್ಮದು ಕೆಲವೊಂದು ಪ್ಯಾರಾಮೀಟರ್ಸ್ಗಳೆಲ್ಲ ಉಂಟು. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಒಂದು ಸ್ಕ್ಯಾನಿಂಗ್ ಅಂತ ಹೇಳಿ ಕಳಿಸ್ಕೊಡ್ತೇವೆ. ಓಕೆ. ಮೋಸ್ಟ್ ಕಾಮನ್ ಸ್ಕ್ಯಾನಿಂಗ್ ಯೂಸ್ ಮಾಡೋದು ಅಂತ ಹೇಳಿದ್ರೆ MRI ಸ್ಕ್ಯಾನಿಂಗ್. ಸೊ ಅದರಲ್ಲಿ ನಮಗೆಲ್ಲ ಗೊತ್ತಾಗ್ತದೆ, ಒಳಗಡೆ ಏನಾದರೂ ಬ್ಲೀಡಿಂಗ್ ಇದ್ದರೆ ಅಥವಾ ಟ್ಯೂಮರ್ ಇದ್ದರೆ, ಏನಾದರೂ ಬೇರೆ ಕಾಯಿಲೆಗಳಿದ್ದರೆ ನಮಗೆ ಅದರಲ್ಲಿ ಗೊತ್ತಾಗ್ತದೆ. ಸೊ ಒನ್ಸ್ ಅದರಲ್ಲಿ ಏನು ತೊಂದರೆ ಇಲ್ಲ, ಎಲ್ಲ ಕ್ಲಿಯರ್ ಇದೆ, ಏನು ತೊಂದರೆ ಇಲ್ಲ, ನೀರು ಮಾತ್ರ ಸ್ಟಾಕ್ ಆಗ್ತಾಯಿದೆ ಅಂತ ಹೇಳಿದರೆ ನಾವು ಚಿಕ್ಕ ಒಂದು ತಲೆಯಲ್ಲಿ ಹೊಟ್ಟೆ ಹಾಕಿ ಅದರಿಂದ ನೀರು ಸ್ವಲ್ಪ ತೆಗಿತೇವೆ. ನೀರು ತೆಗೆದು ಅದನ್ನು ನಾವು ನಮ್ಮ ಲ್ಯಾಬಿಗೆ ಕೊಟ್ಟು ಕಳಿಸ್ತೇವೆ. ಅಲ್ಲಿ ಏನಾದರೂ ಕಂಡು ಬಂದರೆ ನಮಗೆ ಅದರ ಪ್ರಕಾರ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಬೋದು. ಕೆಲವು ಸತಿ ಅಲ್ಲಿ ಇನ್ಫೆಕ್ಷನ್ ಏನಾದರೂ ಇರ್ತದೆ, ಅದಕ್ಕೆ ನಾವು ಆ್ಯಂಟಿಬಯೋಟಿಕ್ ಎಲ್ಲ ಕೊಡ್ತೇವೆ. ಅದರಲ್ಲಿ ಯೂಶಲಿ ಗುಣಮುಖ ಆಗಿಬಿಡ್ತಾರೆ. ಬಟ್ ಅದರಲ್ಲೂ ಆಗೋದಿಲ್ಲದಿದ್ದರೆ ಮತ್ತೆ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಳ್ತೇವೆ. ಅದರಲ್ಲಿ ಮೊಡ್ಯಾಲಿಟಿಯಲ್ಲಿ 2-3 ಥರ ಮೊಡ್ಯಾಲಿಟೀಸ್ ಉಂಟು. ಒಂದು ನಾವು VP ಶಂಟ್ ಅಂತೇಳಿ ಹೇಳ್ತೇವೆ. ತಲೆಯಲ್ಲಿ ಒಂದು ಟ್ಯೂಬ್ ಹಾಕಿಬಿಟ್ಟು ಅದನ್ನು ಚರ್ಮದ ಅಡಿಯಲ್ಲಿ ನಾವು ಹೊಟ್ಟೆಗೆ ಕನೆಕ್ಷನ್ ಕೊಟ್ಬಿಡ್ತೇವೆ. ಸೊ ನೀರು ತಲೆಯಿಂದ ಹೊಟ್ಟೆಗೆ ಹೋಗ್ತಾ ಇರ್ತದೆ. ಸೊ ತಲೆಯ ಪ್ರೆಷರ್ ಕಮ್ಮಿ ಆಗುತ್ತೆ. ತಲೆಯ ಪ್ರೆಷರ್ ಕಮ್ಮಿ ಆಗುವಾಗ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗ್ತದೆ. ಸೊ ಮಗು ಅಬ್ಸಲ್ಯೂಟ್ಲಿ ನಾರ್ಮಲ್. ನಾವು ಮೇ ಬಿ ಸ್ಟಾರ್ಟಿಂಗಲ್ಲಿ ಕಷ್ಟಪಡ್ತೇವೆ ಪೇರೆಂಟ್ಸ್, ಬಟ್ 3-4 ವರ್ಷ ಆದಮೇಲೆ ತಾನಷ್ಟಕ್ಕೆ ಗೊತ್ತಾಗ್ತದೆ ಮಗು ನಾರ್ಮಲ್ ಆಗಿ ಬೆಳವಣಿಗೆ ಆಗ್ತಾ ಹೋಗ್ತದೆ. ಇನ್ನೊಂದು ಪ್ರೊಸೀಜರ್ ಏನಂತ ಹೇಳಿದ್ರೆ ತಲೆ ಒಳಗಡೆ ಎಂಡೋಸ್ಕೋಪಿ ಅಂತ ಹೇಳಿ ಹೇಳ್ತೇವೆ. ಎಂಡೋಸ್ಕೋಪಿಕ್ ಪ್ರೊಸೀಜರ್ ಅಂತ ಹೇಳಿಬಿಟ್ಟು ನಾವು ಎಂಡೋಸ್ಕೋಪಿ ಹಾಕ್ಬಿಟ್ಟು ಅಲ್ಲಿ ಒಂದು ಬೇರೆ ದಾರಿ ಮಾಡಿ ಕೊಡ್ತೇವೆ. ಸೊ ಅದರಲ್ಲೂ ತಲೆಯ ಪ್ರೆಷರ್ ಕಮ್ಮಿ ಆಗುತ್ತೆ. ಆದರೆ ಇವೆಲ್ಲ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅದು ನಾವು ಮಗುವಿನ ಮೇಲೆ ಮತ್ತು ಕಂಡೀಷನಿನ ಮೇಲೆ ನಾವು ಡಿಸಿಷನ್ ತಗೊಳ್ತೇವೆ. ರೈಟ್, ಓಕೆ. ಸೊ ಇನ್ನು ಆವಾಗಲೇ ಮಾತಾಡ್ತಾ ಹೇಳಿದ್ರಿ ಈ ಮೈನೋಮೆನಿಂಗೋಸೀಲ್ ಅಂತ. ಸೊ ಈ ಒಂದು ಕಾಯಿಲೆ ಬಗ್ಗೆ ಹೇಳೋದಾದರೆ ಆ ಥರ ಹೇಳಿದರೆ ಏನು ಡಾಕ್ಟರ್, ಆ್ಯಂಡ್ ಯಾವ ಏಜ್ನಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ? ಯೂಶಲಿ ತಾಯಿ ಹೊಟ್ಟೆಯಲ್ಲಿ ಯೂಶಲಿ ಕಂಡು ಬರ್ತದೆ. ಮಾಮೂಲಿಯಾಗಿ ನಮ್ಮ ಅಂಗಗಳೆಲ್ಲ ಹೊರಗಡೆ ಡೆವಲಪ್ ಆಗಿಬಿಟ್ಟು ಮತ್ತೆ ಬಾಡಿ ಒಳಗಡೆ ಆ ಜಾಗದಲ್ಲಿ ಹೋಗಿ ಫಿಟ್ ಆಗ್ತದೆ. ಈಗ ನಾವು ಎಲೆಕ್ಟ್ರಾನಿಕ್ ಶಾಪಲ್ಲಿ ನಾವು ಕೆಲವು ಪಾರ್ಟ್ಸ್ಗಳನ್ನೆಲ್ಲ ನೋಡ್ತಾ ಇರ್ತೇವೆ, ಅದನ್ನು ಪಾರ್ಟ್ ತಗೊಂಡು ಅಲ್ಲಲ್ಲಿ ಫಿಕ್ಸ್ ಮಾಡಿ ಕೊಡ್ತಾರೆ ಅವರು. ಸೊ ಹಾಗೇನೆ ನಮ್ಮ ಬಾಡಿದ ಅಂಗಗಳು ಎಲ್ಲ ಒಂದು ಜಾಗದಲ್ಲಿ ಆ್ಯಕ್ಚುಲಿ ಡೆವಲಪ್ ಆಗಿಬಿಟ್ಟು ಮತ್ತೆ ಆ ಜಾಗದಲ್ಲಿ ಹೋಗ್ಬಿಟ್ಟು ಫಿಟ್ ಆಗಿಬಿಡುತ್ತೆ. ಈಗ ಕೆಲವು ಸತಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಒಳಗೆ ಹೋಗುವುದಿಲ್ಲ, ಅರ್ಧ ದಾರಿಯಲ್ಲಿ ನಿಂತೋಗ್ತದೆ. ಹಾಗೇನೆ ನಮ್ಮ ಸ್ಪೈನಲ್ ಕಾರ್ಡ್
ಇಸ್ ದ ಲಾಸ್ಟ್ ಮ್ಯಾನ್ ಟು ಗೆಟ್ ಇನ್ ಅಂತ ಹೇಳ್ತೇವೆ ನಾವು. ಓಕೆ. ಆಯ್ತಾ? ಸೊ ಎಲ್ಲ ಹೊಟ್ಟೆ ಹಾರ್ಟ್ ಎಲ್ಲ ಹೋದ ಮೇಲೆ ಸ್ಪೈನಲ್ ಕಾರ್ಡ್ ಲಾಸ್ಟ್ ಮ್ಯಾನ್ ಟು ಗೆಟ್ ಇನ್ ಅಂತ ಹೇಳುವಾಗ ಅವನು ಅಲ್ಲೇ ಹೊರಗೆ ನಿಂತ್ಬಿಡ್ತಾನೆ. ಸೊ ಹೊರಗೆ ನಿಲ್ಲುವಾಗ ಅದರ ಅಡಿಯಲ್ಲಿ ಚರ್ಮದ್ದು ಕವರ್ ಆಗಿಬಿಡುತ್ತೆ. ಸೊ ಅದೊಂದು ಬಲ್ಜ್ ಥರ ಇರುತ್ತೆ ಬ್ಯಾಕಲ್ಲಿ. ಓಕೆ. ಆ್ಯಂಡ್ ಅದರಲ್ಲಿ ನೀರು ಸಹ ತುಂಬಿಕೊಂಡಿರ್ತದೆ. ಆ ನೀರಿನ ಗೆಡ್ಡೆಯಲ್ಲಿ ನಮ್ಮ ಸ್ಪೈನಲ್ ಕಾರ್ಡ್ ತೇಲಾಡ್ತಾ ಇರ್ತದೆ. ಓಕೆ. ಅದಕ್ಕೆ ಅದನ್ನ ಮೈಲೋ ಮೆನಿಂಗೋಸೀಲ್ ಅಂತ ಹೇಳ್ತೇವೆ ನಾವು. ಓಕೆ. ಸೊ ಇದನ್ನ ಯಾವ ರೀತಿ ಒಂದು ಮಗುವಿಗೆ ಮೈನೋ ಮೆನಿಂಗೋಸೀಲ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಜೊತೆಗೆ ಅದನ್ನ ಚಿಕಿತ್ಸೆ ಯಾವ ರೀತಿ? ಯೂಶಲಿ ನಾವು ಆಂಟಿನೆಟಲ್ ಸ್ಕ್ಯಾನ್ ಅಂತ ಹೇಳುವಾಗ ತಾಯಿಯ ಹೊಟ್ಟೆಯಲ್ಲಿ ನಾವು ಸ್ಕ್ಯಾನ್ ಮಾಡುವಾಗ ಅದರಲ್ಲೇ ಗೊತ್ತಾಗ್ತದೆ ಬೆನ್ನಲ್ಲಿ ಈ ಥರದೊಂದು ಗುಳ್ಳೆ ಉಂಟು ಮತ್ತೆ ಅದರ ಒಳಗಡೆ ನಮ್ಮ ಸ್ಪೈನಲ್ ಕಾರ್ಡ್ ಎಬ್ನಾರ್ಮ್ಯಾಲಿಟಿ ಉಂಟು ಅಂತ ಹೇಳಿ ಗೊತ್ತಾಗ್ತದೆ. ಸೊ ಅವಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ತುಂಬಾ ಸೂಕ್ಷ್ಮವಾದ ಟೈಮ್, ತಾಯಿ ಮತ್ತೆ ಮಗುವಿನ ಜೀವಕ್ಕೆ ಅಪಾಯಕಾರಿ ಆಗುವಂಥದ್ದು ಟೈಮ್. ಸೊ ಅದಕ್ಕೆ ಅವಾಗ ನಾವು ಏನು ಮಾಡಲ್ಲ, ಮಗು ಹುಟ್ಟಾದ ಮೇಲೆ ಅದಕ್ಕೆ ಫಸ್ಟ್ ನಾವು ಒಂದು MRI ಸ್ಕ್ಯಾನ್ ಮಾಡ್ಕೊಳ್ತೇವೆ. ಯಾಕೆಂದರೆ ಬೇರೆ ಏನಾದರೂ ಕಾಯಿಲೆ ಉಂಟಾ ಅಥವಾ ಬೇರೆ ಏನಾದರೂ ಎಬ್ನಾರ್ಮ್ಯಾಲಿಟಿ ಉಂಟಾ ಅಂತ ಹೇಳಿ ನೋಡ್ಕೊಳ್ಳೋದು. ಏನು ಎಬ್ನಾರ್ಮ್ಯಾಲಿಟಿ ಇಲ್ಲದಿದ್ದರೆ ನಾವು ಮತ್ತೆ ಮಗುವನ್ನ ಡೀಟೇಲ್ ಆಗಿ ಇವ್ಯಾಲ್ಯೂಯೇಷನ್ ಎಲ್ಲ ಮಾಡಿ ಅದನ್ನು ಮತ್ತೆ ಶಸ್ತ್ರಚಿಕಿತ್ಸೆಯ ರೀತಿಯಿಂದ ಬಂದ್ ಮಾಡಿಬಿಟ್ಟು ಸ್ಪೈನಲ್ ಕಾರ್ಡ್ ಅದರ ಜಾಗದಲ್ಲಿ ಹಾಕಿಕೊಡ್ತೇವೆ. ಓಕೆ. ಇವಾಗ ತಲೆಗೆ ಗಾಯ ಆಗುವಂಥದ್ದು, ಇವಾಗ ಪ್ರಮುಖವಾಗಿ ತಲೆಗೆ ಏನಾದರೂ ಗಾಯ ಆಗಿದೆ ಅಂತ ಹೇಳಿದ್ರೆ ಇದು ನರ ರೋಗಕ್ಕೆ ಏನಾದರೂ ಕನೆಕ್ಟ್ ಆಗ್ತದಾ? ತಲೆಯ ಗಾಯ ನರರೋಗಕ್ಕೆ ಡೆಫಿನೆಟ್ಲಿ ಕನೆಕ್ಟ್ ಆಗ್ಬೋದು, ನಾನು ಇಲ್ಲ ಅಂತ ಹೇಳುವುದಿಲ್ಲ. ಓಕೆ. ತುಂಬ ರೋಗಗಳಿದ್ದ ಒಂದು ಫಿಟ್ಸ್ ಆಗುವ ಚಾನ್ಸ್ ಉಂಟು, ಫಿಟ್ಸ್ ಆಗಿ ಬೀಳುವ ಚಾನ್ಸ್ ಉಂಟು. ಓಕೆ. ಸೆಕೆಂಡ್ಲಿ ಬಿದ್ದು ಫಿಟ್ಸ್ ಆಗ್ಬೋದು, ಬಿದ್ದು ತಲೆ ಒಳಗಡೆ ಬ್ಲೀಡಿಂಗ್ ಆಗಿಬಿಟ್ಟು ಫಿಟ್ಸ್ ಆಗುವ ಚಾನ್ಸಸ್ ಉಂಟು. ಓಕೆ. ಥರ್ಡ್ಲಿ ನಾವು ವೃದ್ಧರಲ್ಲಿ ನೋಡಿದರೆ ಅವರು ಕಾಲಲ್ಲಿ ಕಾಯಿಲೆ ಇದ್ದ ಕಾರಣ, ಕಾಲು ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಕಾಲಲ್ಲಿ ಸೆನ್ಸೇಷನ್ ಇಲ್ಲದ ಕಾರಣ ಬೀಳುವ ಚಾನ್ಸಸ್ ಉಂಟು. ಸೊ ತಲೆಯಲ್ಲಿ ಗಾಯ ಏನಾದರೂ ಇದ್ದರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಎಂತ ಹೇಳ್ತಾರೆ ರೆಡ್ ಹೆರಿಂಗ್ ಸೈನ್ ಅಂತ ಹೇಳ್ತೇವೆ ನಾವು. ಏನೋ ಒಂದು ಪ್ರಾಬ್ಲಮ್ ಉಂಟು ಈ ಪೇಷಂಟಲ್ಲಿ, ಅದಕ್ಕೋಸ್ಕರ ಮೋಸ್ಟ್ ಪ್ರಾಬ್ಲಿ ಪದೇ ಪದೇ ಬೀಳ್ತಾ ಇದ್ದಾರೆ ಅಥವಾ ತಲೆಗೆ ಪೆಟ್ಟು ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ. ಓಕೆ. ಇವಾಗ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಇಟ್ಕೊಳ್ಳುವ, ಆ ಟೈಮಲ್ಲಿ ಪೇಷಂಟ್ಗೆ ತಲೆಗೆ ಎಲ್ಲಾದರೂ ಏಟು ಬಿದ್ದಿದೆ. ಸೊ ಆ ಟೈಮಲ್ಲಿ ಈ ಜನ ಯಾರಿದ್ದಾರೆ ಇವರು ಸಹಾಯ ಮಾಡೋದಕ್ಕೆ ಅಂತ ಹೋಗ್ತಾರೆ, ಬಟ್ ಅವರಿಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಯಾವ ರೀತಿ ಅವರನ್ನ ಟ್ರೀಟ್ ಮಾಡಬೇಕು ಅದನ್ನು ನೋಡ್ಕೊಳ್ಬೇಕು ಅಂತ. ಸೊ ಇವಾಗ ಈ ಪ್ರಥಮ ಚಿಕಿತ್ಸೆ ಅಂತ ಏನು ಹೇಳ್ತಾರಲ್ಲ ಅದನ್ನು ಯಾವ ರೀತಿ ಕೊಡಬೇಕು ಅಂತ? ನಮ್ಮ ರೋಡಲ್ಲಿ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಯೂಶಲಿ ಆಗಲ್ಲ, ಅದು ನಿಮ್ಗೆ ಗೊತ್ತುಂಟು. ಹೌದು. ಸೊ ದೀಸ್ ಆರ್ ಆಲ್ ಕಾಲ್ಡ್ ಹೈ ಇಂಪ್ಯಾಕ್ಟ್ ಆಕ್ಸಿಡೆಂಟ್ಸ್. ಸೊ ಸ್ಪೀಡ್ ಸ್ವಲ್ಪ ಇರ್ತಾರೆ, ಏನೋ ಕೆಲವು ಸತಿ ಸೇಫ್ಟಿ ಗಿಯರ್ ಹೆಲ್ಮೆಟ್ ಅಥವಾ ಇದು ಅದೆಲ್ಲ ಹಾಕದೆ ಹಾಗೆ ಇರ್ತಾರೆ. ಸೊ ಅಂಥದ್ರಲ್ಲಿ ಅಂಗಗಳಿಗೆ ತುಂಬ ಪೆಟ್ಟು ಬೀಳುವ ಚಾನ್ಸಸ್ ಡೆಫಿನೆಟ್ಲಿ ಇರುತ್ತೆ. ನಮಗೆ ಆ ಸ್ಪಾಟಲ್ಲಿ ಯಾವುದೇ ಫಸ್ಟ್ ಏಡ್ ಕೊಡುವ ಹಾಗಿಲ್ಲ, ಏಕೆಂದರೆ ನಮ್ಮ ಹತ್ರ ಒಂದು ಅಲ್ಲಿ ಯಾವ ಟೂಲ್ಸ್ ಇರೋದಿಲ್ಲ. ಏನಾದರೂ ಕೊಡಬೇಕಿದ್ರೆ ಅಥವಾ ಏನಾದರೂ ಹೆಲ್ಪ್ ಮಾಡಬೇಕಿದ್ರೆ ಇಂಥದ್ದು ಟೂಲ್ಸ್ ಇರೋದಿಲ್ಲ. ಸೊ ಬೆಸ್ಟ್ ಏನಂತ ಹೇಳಿದರೆ ಪೇಷಂಟಿಗೆ ತಲೆ, ಕೈ, ಕಾಲು ಮತ್ತು ಎದೆಗಳ ಹಿಡ್ಕೊಂಡು ಸೈಡಲ್ಲಿ ಒಂದು ಸ್ಟ್ರೆಚರ್ ಅಥವಾ ಒಂದು ಬೆಡ್ಶೀಟಲ್ಲಿ ಇಟ್ಕೊಳ್ಳಿ. ಸೊ ದಟ್ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ತುಂಬ ಮ್ಯಾನಿಪುಲೇಷನ್ ಇರೋದಿಲ್ಲ ಅಂತ ಹೇಳ್ಕೊಂಡು, ಮ್ಯಾನಿಪುಲೇಷನ್ ಮಾಡುವಾಗ ಕೈ ಕಟ್ಟಾಗ್ಬೋದು, ಕುತ್ತಿಗೆ ಕಟ್ಟಾಗ್ಬೋದು, ಏನೋ ಒಂದು ಕಟ್ಟಾಗ್ಬೋದು, ಯಾಕೆ ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಹೊರಗಡೆಯಿಂದ ಚರ್ಮ ನೀಟಾಗಿ ಕಾಣ್ತದೆ, ಬಟ್ ಒಳಗಡೆ ಪೆಟ್ಟಿರೋದು ಗೊತ್ತಾಗೋದಿಲ್ಲ. ಸೊ ಒಂದು ಬೆಡ್ಶೀಟ್ ಅಥವಾ ಸ್ಟ್ರೇಟ್ ಗ್ರೌಂಡಲ್ಲಿ ಇಟ್ಕೊಳ್ಳಿ. ಫಸ್ಟ್ ಆ್ಯಂಬುಲೆನ್ಸ್ನ ಕರ್ಕೊಳ್ಳಿ, ಯಾಕೆಂದರೆ ದಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಕ್ಯಾನ್ ಬಿ ಡನ್. ಅಲ್ಲಿ ಅವ್ರ ಹತ್ರ ಎಲ್ಲ ಯಂತ್ರಗಳೆಲ್ಲ ಇರುತ್ತೆ. ಅವ್ರು ಬಂದುಬಿಟ್ಟು ಅಟ್ಲೀಸ್ಟ್ ಜನಾಂಗಗಳಿಗೆ ಸ್ವಲ್ಪ ಹೇಳಿಕೊಡ್ತಾರೆ ಹೇಗೆ ಏನು ಮಾಡ್ಬೋದು ಅಂತ ಹೇಳ್ಕೊಂಡು. ಸೊ ಅವ್ರ ಪ್ರಕಾರ ಮತ್ತೆ ಪೇಷಂಟಿಗೆ ಆ್ಯಂಬುಲೆನ್ಸ್ ಒಳಗೆ ಹಾಕ್ಬಿಟ್ಟು ಅಲ್ಲಿಂದ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೋದು. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಫಸ್ಟ್ ಏಡ್ ದಟ್ ಎನಿಬಡಿ ಕ್ಯಾನ್ ಗಿವ್ ಟು ಅ ಫೆಲೋ ಹ್ಯೂಮನ್ ಬೀಯಿಂಗ್. ಸೊ ನಾವು ಏನಾದರೂ ಆ ಆಕ್ಸಿಡೆಂಟ್ ಸ್ಪಾಟಲ್ಲಿ ಒಳ್ಳೆ ಮನಸ್ಸಲ್ಲಿ ಏನೋ ಒಂದು ಮಾಡ್ಕೊಂಡು ಹೋಗ್ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಆಗಿಬಿಟ್ರೆ ಕಷ್ಟ ಆಗ್ಬೋದು. ರೈಟ್. ಓಕೆ. ಇವಾಗ ತಲೆ ಹಾಗೆಯೇ ಬೆನ್ನು ಮೂಳೆಗೆ ಏನಾದರೂ ಆಘಾತದಲ್ಲಿ ಅವರಿಗೆ ಏನಾದರೂ ಪೆಟ್ಟು ಬಿದ್ದಿದೆ ಅಂತ ಹೇಳುವಾಗ ಆಸ್ ಎ ಡಾಕ್ಟರ್ ನೀವು ಯಾವ ರೀತಿ ಟ್ರೀಟ್ ಮಾಡ್ತೀರಿ? ಈಗ ನಮಗೆ ಫಸ್ಟ್ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ನಾವು ಬೇಸಿಕ್ಸ್ ನೋಡ್ತೇವೆ. ಬೇಸಿಕ್ಸ್ ಅಂತ ಹೇಳಿದ್ರೆ ಒಂದು ಪಲ್ಸ್ ರೇಟ್ ಇದೆಯಾ ಇಲ್ವಾ ಅಂತ ಹೇಳಿ ನೋಡೋದು. ಕೆಲವು ಸತಿ ಅಲ್ಲೇ ತುಂಬ ದೊಡ್ಡ ಪೆಟ್ಟಾಗ್ಬಿಟ್ಟು ಹಾಸ್ಪಿಟಲ್ ಬಂದ ತಕ್ಷಣ ಅವ್ರು ಮೋಸ್ಟ್ಲಿ ಇರೋದಿಲ್ಲ ನಮ್ಮ ಜೊತೆಗೆ. ಹೌದು. ಸೊ ಒಂದು ಪಲ್ಸ್ ರೇಟ್, ಒಂದು BP, ಉಸಿರಾಟ ಚೆನ್ನಾಗಿದೆ ಇಲ್ವಾ ಅಂತ ಹೇಳಿ ನೋಡಬೇಕು. ಕೆಲವು ಸತಿ ಬಿದ್ದು ಮಣ್ಣೆಲ್ಲ ಆಗ್ಬಿಡುತ್ತೆ, ಮೂಗಿಗೆ ಬಾಯಲ್ಲೆಲ್ಲ ಒಳಗಡೆ ಮಣ್ಣೆಲ್ಲ ಆಗುತ್ತೆ. ಕೆಲವು ಸತಿ ಮಿಸೈಲ್ಸ್ ಅಂತ ಹೇಳ್ತೇವೆ. ಮಿಸೈಲ್ ಅಂತ ಹೇಳಿದ್ರೆ ದೊಡ್ಡ ನಮ್ಮ ಇರಾನಿಗೆ ಮಿಸೈಲ್ ಹಾಕೋದಲ್ಲ, ಬಟ್ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಅಥವಾ ಅವರ ಹೆಲ್ಮೆಟ್ ಅಲ್ಲಿ ಇದ್ದದ್ದು ಚಿಕ್ಕ ಚಿಕ್ಕ ಇದು ಅವರ ಬಾಯ ಅಥವಾ ಮೂಗಿನ ಒಳಗೆ ಹೋಗಿರುತ್ತೆ. ಸೊ ವಿ
ಟ್ರೈ ಟು ಕೀಪ್ ದ ಏರ್ವೇ ಪೇಟೆಂಟ್ ಅಂತ ಹೇಳಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಟ್ಯೂಬ್ ಹಾಕಿ ಬಿಡ್ತೇವೆ ಡೈರೆಕ್ಟ್ ಬಾಯಿಂದ ಎದೆ ಒಳಗೆ ನಮ್ಮ ಚೆಸ್ಟಿನ ಒಳಗಡೆ, ಸೊ ದಟ್ ಉಸಿರಾಡಲಿಕ್ಕೆ ಆರಾಮಾಗಲಿ. ಸೊ ಮಿಸೈಲು ಇರಲಿಕ್ಕಿಲ್ಲ, ಮೋಸ್ಟ್ಲಿ ಏನೋ ಹಲ್ಲು ಕಟ್ಟಾಗ್ಬಿಟ್ಟು ಅಲ್ಲಿ ಬ್ಲಡ್ ಸಹ ಒಳಗೆ ಹೋಗ್ಬಿಟ್ಟು ಕ್ಲಾಗ್ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿ ಒಂದು ಟ್ಯೂಬ್ ಹಾಕಿ ಕೊಡ್ತೇವೆ. ಟ್ಯೂಬ್ ಹಾಕಿಬಿಟ್ಟು ಮತ್ತೆ ನಾವು ಪೇಷಂಟ್ನ ಇನ್ ಡೀಟೇಲ್ ನೋಡ್ಕೊಳ್ತೇವೆ. ಕೈ ಕಾಲು ಏನಾದರೂ ಫ್ರ್ಯಾಕ್ಚರ್ ಆಗಿದೆ ಅಥವಾ ಬೆನ್ನುರಿ ಏನಾದರೂ ಫ್ರ್ಯಾಕ್ಚರ್ ಆಗಿದೆ, ನಾವು ಕೈಯಲ್ಲೇ ನಾವು ಸ್ವಲ್ಪ ಫೀಲ್ ಮಾಡಿಕೊಂಡು ಮುಂದೆ ಹೋಗ್ತೇವೆ. ಅದಾದಮೇಲೆ ನಾವು ಸ್ಕ್ಯಾನಿಂಗಿನ ಸಹಾಯ ತಗೊಳ್ತೇವೆ. ಮೋಸ್ಟ್ ಕಾಮನ್ಲಿ ಒಂದು CT ಸ್ಕ್ಯಾನ್ ಮಾಡ್ತೇವೆ. ತುಂಬ ಜನರು ಡೌಟ್ ಇರುತ್ತೆ, ಯಾಕೆ CT ಸ್ಕ್ಯಾನ್ ಮಾತ್ರ, MRI ಸ್ಕ್ಯಾನ್ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗಷ್ಟೇ ಡಾಕ್ಟರ್ ಹೇಳಿದ್ದಾರೆ MRI ಸ್ಕ್ಯಾನಲ್ಲಿ ಎಲ್ಲ ಕಾಣ್ತದೆ ಅಂತ ಹೇಳ್ಕೊಂಡು. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇನ್ ಟ್ರಾಮಾ ನಮಗೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ CT ಸ್ಕ್ಯಾನಲ್ಲಿ ನಮಗೆ ಅಲ್ಲಿ ಬ್ಲಡ್ ಅಥವಾ ಏನಾದರೂ ಫ್ರ್ಯಾಕ್ಚರ್ ಆಗಿದೆ ಅದನ್ನು ಗೊತ್ತಾಗ್ತದೆ. MRI ಸ್ಕ್ಯಾನಲ್ಲಿ ಹುಟ್ಟುವಾಗಲೇ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾಗ್ತದೆ, ಅದು ಈಗ ನಮಗೆ ಬೇಡ, ಆಯಿತಾ. ಸೊ ಹಾಗಾಗಿ ನಾವು ಯೂಶ್ವಲಿ CT ಸ್ಕ್ಯಾನ್ ಮಾಡ್ತೇವೆ. ಅದರಲ್ಲಿ ಎಲ್ಲೆಲ್ಲಿ ಪೆಟ್ಟಿದೆ ನಮಗೆ ಕರೆಕ್ಟಾಗಿ ಕಂಡು ಹೋಗ್ಬೋದು. ಸೊ ಅದರ ಪ್ರಕಾರ ಮತ್ತೆ ನಾವು ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡ್ತೇವೆ. ಯೂಶಲಿ ಈ ಥರದ್ದೆಲ್ಲ ಬಂದಾಗ ನಾವು ಡೈರೆಕ್ಟ್ ICUಗೆ ಯೂಶಲಿ ಶಿಫ್ಟ್ ಮಾಡ್ತೇವೆ. ಯಾಕೆಂದರೆ ಅಲ್ಲಿ ತುರ್ತು ಚಿಕಿತ್ಸೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ತುರ್ತು ಚಿಕಿತ್ಸೆಯ ಫೆಸಿಲಿಟಿ ಅಲ್ಲಿದೆ. ವಾರ್ಡಿಗೆ ಶಿಫ್ಟ್ ಮಾಡಿದರೆ ಇಟ್ಸ್ ಎ ಕ್ಯಾಶುವಲ್ ಅಡ್ಮಿಷನ್ ಅಂತ ಹೇಳ್ತೇವೆ. ಸೊ ಬೇರೆ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ. ಓಕೆ, ಸೊ ಈ ಒಂದು ತಲೆಗೆ ಅಥವಾ ಬೆನ್ನು ಮೂಳೆಗೆ ಪೆಟ್ಟು ಬಲವಾಗಿ ಬಿದ್ದಿದೆ ಅಂತ ಹೇಳಿದರೆ ಅಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್, ಚಿಕಿತ್ಸಾ ವಿಧಾನಗಳ ಬಗ್ಗೆ ಹೇಳೋದಾದ್ರೆ? ಮೇಜರ್ಲಿ ಎರಡು ವಿಧಾನಗಳಿದೆ. ಒಂದು ಮೆಡಿಕಲ್ ಟ್ರೀಟ್ಮೆಂಟ್, ಇನ್ನೊಂದು ಸರ್ಜಿಕಲ್ ಟ್ರೀಟ್ಮೆಂಟ್. ಸೊ ಎಲ್ಲ ತಲೆಪೆಟ್ಟು ಅಥವಾ ಎಲ್ಲ ಬೆನ್ನುರಿದು ಪೆಟ್ಟಿಗೆ ನಾವು ಆಪರೇಷನ್ ಮಾಡಲ್ಲ. ಓಕೆ. ಸೊ ಯಾವುದಕ್ಕೆ ಬೇಕು ಅದಕ್ಕೆ ಮಾತ್ರ. ಅದು ಕೆಲವು ಇಂಡಿಕೇಶನ್ಸ್ಗಳಿದೆ, ನಾವು ಅದನ್ನು ಓದ್ಕೊಳ್ತೇವೆ, ನೋಡ್ಕೊಳ್ತೇವೆ. ಡೈಲಿ ಚೇಂಜಸ್ ಆಗ್ತಾ ಇರ್ತದೆ, ನಮ್ಮ ಟೆಕ್ನಾಲಜಿಯಲ್ಲಿ ಚೇಂಜಸ್ ಆಗ್ತಾ ಇರ್ತದೆ. ಸೊ ಕೆಲವೊಂದು ಇಂಡಿಕೇಶನ್ಸ್ ಇರುತ್ತೆ ಆಪರೇಷನ್ ಮಾಡುವಂಥದ್ದು. ಮೆಜಾರಿಟಿ ಎಲ್ಲ ನಾವು ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಅದರಲ್ಲಿ ಫಸ್ಟ್ ಅಂತ ಹೇಳೋದಂತ ಹೇಳಿದ್ರೆ, ಒಂದು ನಾವು ತಲೆ ಪೆಟ್ಟಾದ ಮೇಲೆ ಫಿಟ್ಸ್ ಬರುತ್ತೆ. ಸೊ ಫಿಟ್ಸ್ ಆ ಲೆವೆಲಲ್ಲಿ ಬಂದರೆ ತಲೆಯಲ್ಲಿರುವ ನರಗಳು ಸತ್ತೋಗ್ತದೆ. ಸೊ ಆಲ್ರೆಡಿ ಪೆಟ್ಟಾಗಿದೆ, ನಮಗೆ ವಿ ಕೆನಾಟ್ ಎಫೋರ್ಡ್ ಟು ಕಿಲ್ ನ್ಯೂರಾನ್ಸ್ ಅಂತ ಹೇಳ್ತೇವೆ. ಸೊ ಎಷ್ಟು ಫಿಟ್ಸ್ ಆಗುತ್ತೆ ಅಷ್ಟು ತೊಂದರೆಗಳು ನಮಗೆ ಆಗ್ತದೆ. ಅಷ್ಟು ಪೇಷಂಟು ಹೊರಗೆ ರಿಕವರ್ ಆಗಿ ಹೋಗೋದಿಲ್ಲ, ಅಲ್ಲೇ ಹಾಸ್ಪಿಟಲಲ್ಲಿ ಇರ್ತಾರೆ. ಸೊ ಒಂದು ಫಿಟ್ಸಿನ ಮದ್ದು ನಾವು ಸ್ಟಾರ್ಟ್ ಮಾಡ್ತೇವೆ. ತಲೆ ಪೆಟ್ಟಾದಮೇಲೆ ಹೊಟ್ಟೆಯಲ್ಲಿ ತುಂಬ ಆ್ಯಸಿಡಿಟಿ ಆಗುತ್ತೆ, ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ. ಕೆಲವು ಸತಿ ಹೊಟ್ಟೆಯಲ್ಲಿ ತೂತಾಗ್ಬಿಟ್ಟು ಬ್ಲೀಡಿಂಗ್ ಎಲ್ಲ ಆಗುವ ಚಾನ್ಸಸ್ ಉಂಟು. ಸೊ ಅದಕ್ಕೆ ನಾವು ಒಂದು ಆ್ಯಂಟಾಸಿಡ್, ನಮ್ಮ ಮಾಮೂಲಿಯಾಗಿ ನಾವು ರ್ಯಾಂಟ್ಯಾಕ್ ಅಂತ ಹೇಳಿ ನೆಗಾಡ್ತೇವೆ, ಬಟ್ ನಮ್ಮ ತಲೆಪೆಟ್ಟಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡ್ರಗ್. ರ್ಯಾಂಟ್ಯಾಕ್ ಅಥವಾ ಪ್ಯಾನ್ ತುಂಬ ಇಂಪಾರ್ಟೆಂಟ್, ನಾವು ಅದನ್ನು ಹಾಕ್ಕೊಳ್ತೇವೆ. ಕೆಲವರು ಫುಲ್ ಅನ್ಕಾನ್ಷಿಯಸ್ ಇರ್ತಾರೆ. ಸೊ ಅವರಿಗೆ ನೋವಿನ ಮದ್ದು ಕೊಟ್ಟು ನಮ್ಗೇನು ಪ್ರಯೋಜನ ಮಾಡುವಂಥದ್ದು ಎಂಥದ್ದು ಇಲ್ಲ. ಬಟ್ ಕೆಲವರು ಸೆಮಿ ಕಾನ್ಷಿಯಸ್ ಅಂತ ಇರ್ತಾರೆ, ತುಂಬ ನೋವಲ್ಲಿ ಒದ್ದಾಡ್ತಾ ಇರ್ತಾರೆ, ಅವರಿಗೆ ನಾವು ನೋವಿನ ಮದ್ದೆಲ್ಲ ಕೊಟ್ಬಿಡ್ತೇವೆ. ಓಕೆ. ಹೊಟ್ಟೆಗೆ ನಾವು ಒಂದು ಟ್ಯೂಬ್ ಹಾಕ್ತೇವೆ, ಮೂಗಿನ ಒಂದು ಟ್ಯೂಬ್ ಹಾಕ್ತೇವೆ. ಸೊ ದಟ್ ಹೊಟ್ಟೆಯಲ್ಲಿರುವ ರಕ್ತ ಏನಾದರೂ ಕುಡ್ಕೊಂಡಿದ್ರೆ ಅದನ್ನು ಹೊರಗೆ ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳ್ಕೊಂಡು, ಮತ್ತು ಮೂತ್ರಕೋಶದಲ್ಲಿ ನಾವು ಒಂದು ಟ್ಯೂಬ್ ಹಾಕ್ತೇವೆ. ಸೊ ದಟ್ ಮೂತ್ರ ಆರಾಮ್ಸೆ ಹೋಗಲಿ. ಈ ಥರ ಎಲ್ಲ ಮಾಡಿಕೊಂಡು ನಾವು ಪೇಷಂಟ್ನ ಫಸ್ಟ್ ಕಂಫರ್ಟೇಬಲ್ ಮಾಡ್ಕೊಳ್ತೇವೆ. ಅದೇ ಥರ ರೆಸ್ಪಾಂಡ್ ಮಾಡಿದರೆ ನಾವು ಅವಾಗವಾಗ ಎವ್ರಿ 1 hour, ನಾಟ್ ಈವನ್ 4 hours, ನಾಟ್ ಈವನ್ ಎವ್ರಿ ಅವರ್ಲಿ ನಾವು ನೋಡಿಕೊಂಡು ರೆಸ್ಪಾಂಡ್ ಆಗ್ತಾ ಇದ್ದರೆ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಚೇಂಜ್ ಮಾಡ್ತಾ ಇರ್ತೇವೆ. ಈಗ ರೆಸ್ಪಾಂಡ್ ಮಾಡಲ್ಲ, ಪೇಷಂಟ್ ಇನ್ನೂ ಡೌನ್ ಆಗಿದೆ ಅಂತ ಅಂದ್ಕೊಳ್ಳಿ, ಪೇಷಂಟ್ನ ಪುನಃ ಒಂದು ಸ್ಕ್ಯಾನ್ ಮಾಡಿ ನೋಡ್ತೇವೆ. ಯೂಶಲಿ 6 hours ಆದಮೇಲೆ ಮ್ಯಾಂಡೇಟ್ರಿ ಉಂಟು, 24 hours ಆದಮೇಲೆ ಮ್ಯಾಂಡೇಟ್ರಿ ಉಂಟು. ಸೊ ಯೂಶಲಿ ನಾವು ಪುನಃ ಸ್ಕ್ಯಾನ್ ಮಾಡಿ ನೋಡ್ತೇವೆ. ಅದರಲ್ಲಿ ಏನಾದರೂ ಕ್ಲಾಟ್ ಏನಾದರೂ ದೊಡ್ಡದಾಗಿದೆ ಅಥವಾ ಬೇರೆ ಏನಾದರೂ ಕಂಡು ಬಂದಿದೆ, ಬೇರೆ ಕ್ಲಾಟ್ ಏನಾದರೂ ಕಂಡು ಬಂದಿದೆ ಅಂತ ಹೇಳಿದ್ರೆ ನಾವು ಮತ್ತೆ ಆಪರೇಷನ್ ಮಾಡಿ ಆ ಕ್ಲಾಟ್ನ ತೆಗೆದುಕೊಳ್ತೇವೆ. ಓಕೆ, ರೈಟ್. ಇವಾಗ ಆಕ್ಸಿಡೆಂಟ್ ಆಗಿದ್ರೆ ತಲೆಗೆ ಕೂಡ ಪೆಟ್ಟು ಬೀಳುವಂಥದ್ದು ಓಕೆ ಸಾಮಾನ್ಯ. ಇವಾಗ ಕೆಲವೊಂದ್ಸಲ ಬೀಳುವಂಥದ್ದು ಆ ಥರ ಎಲ್ಲ ಆಗಿ ಸ್ಪೈನಲ್ ಇಂಜುರಿ ಆದರೆ, ಸೊ ಆಗ ಒಂದು ಚಿಕಿತ್ಸೆ ಹೇಗಿರುತ್ತೆ? ನಮಗೆ ಈ ಒಂದು ಬೆನ್ನು ಮೂಳೆ ಬಗ್ಗೆ ಜಾಸ್ತಿ ಹೇಳ್ಬೋದಾ? ಹೌದು, ಸ್ಪೈನಲ್ ಕಾರ್ಡ್ ಒಂದು ನಮ್ಮ ಅದೇ ನರಮಂಡಲದ್ದು ವೆರಿ ಇಂಪಾರ್ಟೆಂಟ್ ಮೆಂಬರ್ ಅಂತ ಹೇಳ್ತೇವೆ. ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಅಂತ ಹೇಳುವಾಗ ಅದರಲ್ಲಿ 2 ಪಾರ್ಟ್ಗಳಿದೆ. ಒಂದು ಮೂಳೆ ಕಟ್ಟಾಗೋದು, ಇನ್ನೊಂದು ನಮ್ಮ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೇವೆ ಅದನ್ನು ಕಟ್ಟಾಗೋದು. ಈಗ ಮೂಳೆ ಮಾತ್ರ ಕಟ್ಟಾದ್ರೆ ಅದಕ್ಕೆ ದೊಡ್ಡ ಪ್ರಾಬ್ಲಮ್ ಅಂತ ಆಗೋದಿಲ್ಲ. ಕೆಲವೊಂದ್ಸತಿ ನಾವು ಮೋಸ್ಟ್ ಪ್ರಾಬ್ಲಿ ಪೇಷಂಟಿಗೆ ಮಲಗಿಸ್ತೇವೆ ನಾವು 3-4 ವಾರ, ಅದು ತಾನಷ್ಟಕ್ಕೆ ಅದು ಗುಣ ಆಗಿಬಿಡುತ್ತೆ. ಯಾಕೆಂದರೆ ಮೂಳೆ ಯೂಶ್ವಲಿ 3-4 ವಾರ ಬೇಕಾಗ್ತದೆ ಗುಣ ಆಗಲಿಕ್ಕೆ. ಎನಿ ಫ್ರ್ಯಾಕ್ಚರ್, ಇವನ್ ಹ್ಯಾಂಡ್ ಫ್ರ್ಯಾಕ್ಚರ್ ಟೇಕ್ಸ್ ಓನ್ಲಿ 4 weeks. ಹಾಗಾಗಿ ಇನ್ನೂ ಸ್ವಲ್ಪ ಸಿವಿಯರ್ ಆಗಿಬಿಟ್ಟು ಮೂಳೆ ಫುಲ್ ಕಟ್ಟಾಗಿದೆ ಅಂತ ಹೇಳ್ಕೊಂಡ್ರೆ ನಾವು ಅದಕ್ಕೆ ನಾವು ಫಸ್ಟ್ ಏಡ್ ಕೊಡ್ತೇವೆ. ಪೇಷಂಟ್ನ ಸ್ಟೆಬಿಲೈಸ್ ಮಾಡಿದ ಮೇಲೆ
ಆಪರೇಷನ್ ಮಾಡಿಬಿಟ್ಟು ಅದನ್ನು ನಾವು ಫಿಕ್ಸ್ ಮಾಡ್ತೇವೆ, ಸ್ಕ್ರೂ ಮತ್ತು ಪ್ಲೇಟ್ ಹಾಕ್ಕೊಂಡು ಫಿಕ್ಸ್ ಮಾಡ್ತೇವೆ. ಅದಕ್ಕಿಂತ ನೆಕ್ಸ್ಟ್ ಅಂದರೆ ನಾನು ಸ್ವಲ್ಪ ಗ್ರೇಡ್ ಜಾಸ್ತಿ ಮಾಡ್ತಾ ಇದ್ದೇನೆ, ಸ್ಪೈನಲ್ ಕಾರ್ಡು ಕಟ್ ಆಗಿದೆ. ಆವಾಗ ಎಷ್ಟು ಲೆವೆಲಿನ ಸ್ಪೈನಲ್ ಕಾರ್ಡ್ ಕಟ್ ಆಗಿದೆ ಅಂತ ನೋಡಬೇಕಾಗ್ತದೆ. ಕೆಲವು ಸತಿ ನರಗಳು ಮಾತ್ರ ಕಟ್ ಆಗ್ತದೆ, ಸ್ಪೈನಲ್ ಕಾರ್ಡ್ ಇಂಟ್ಯಾಕ್ಟ್ ಇರುತ್ತೆ. ಬಟ್ ಕೆಲವು ಸತಿ ಫುಲ್ ಸ್ಪೈನಲ್ ಕಾರ್ಡ್ ಕಟ್ ಆಗುತ್ತೆ. ಅಂಥದ್ರಲ್ಲಿ ನಾವು ಯೂಶಲಿ ಪ್ಲೇಟ್ ಆ್ಯಂಡ್ ಸ್ಕ್ರೂ ಹಾಕಿ ಬಿಡ್ತೇವೆ. ಬಟ್ ಸ್ಪೈನಲ್ ಕಾರ್ಡಿಗೆ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಬರುವ ಹಾಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಎಸ್ ಡಾಕ್ಟರ್, ಇವಾಗ ಫಿಸಿಯೋಥೆರಪಿ ಬಗ್ಗೆ ಮಾತನಾಡೋದಾದರೆ ಫಿಸಿಯೋಥೆರಪಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಯಾರಿಗೆಲ್ಲ ಫಿಸಿಯೋಥೆರಪಿ ಕೊಡ್ಬೋದು? ಆಪರೇಷನ್ ಆದಮೇಲೆ ರಿಕವರಿ ಅಂತ ಹೇಳ್ತೇವೆ. ಆ ರಿಕವರಿಯಲ್ಲಿ ಪೇಷಂಟಿಗೆ ಯೂಶ್ವಲಿ ಎಸ್ಪೆಷಲಿ ತಲೆಪೆಟ್ಟಾದ ಮೇಲೆ ಹೇಗೆ ನಡಿಬೇಕು, ಹೇಗೆ ಮಾತಾಡಬೇಕು ಅದೆಲ್ಲ ಸ್ವಲ್ಪ ತಪ್ಪಿ ಹೋಗ್ತದೆ. ಯಾಕೆಂದರೆ ಒಂದು ಮನೆಯವ್ರ ಜೊತೆಗೆ ವಿತ್ ಸಿವಿಲೈಸೇಷನ್ನು ಒಂದು ಕಟ್ಔಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫಿಸಿಯೋಥೆರಪಿ ಮಾತ್ರ ಅಲ್ಲ, ಅದರಲ್ಲಿ 3-4 ಡಿವಿಷನ್ಸ್ಗಳಿದೆ. ಒಂದು ಸ್ಪೀಚ್ ಥೆರಪಿ ಅಂತ ಇದೆ, ಒಂದು ಆಕ್ಯುಪೇಷನ್ ಥೆರಪಿ ಅಂತ ಇದೆ. ಸೊ ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಮನುಷ್ಯ ಆಗಿ ಮಾಡ್ತಾರೆ. ನಾವು ಟ್ರೀಟ್ಮೆಂಟ್ ಮಾಡ್ತೇವೆ, ಅಲ್ಲಿ ಯಾವ ಪ್ರಾಬ್ಲಮ್ ಉಂಟು ಅದನ್ನು ಕ್ಲಿಯರ್ ಮಾಡ್ಕೊಳ್ತೇವೆ. ಬಟ್ ಅದಾದ ಮೇಲೆ ರಿಹ್ಯಾಬಿಲಿಟೇಷನ್ ಅಂತ ಹೇಳುವಾಗ ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ಪೇಷಂಟ್ನ ರೋಗಿಯಿಂದ ಒಂದು ತಾನಷ್ಟಕ್ಕೆ ಒಂದು ಸೆಲ್ಫ್ ರಿಲಯಂಟ್ ಅಂತ ಹೇಳ್ತೇವೆ, ಸೆಲ್ಫ್ ರಿಲಯಂಟ್ ಆಗಿ ಮಾಡಿಕೊಳ್ತದೆ. ಅದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಒಂದು ಕಾಲಿಗೆ ನಡೆಯುವ ಒಂದು ರೀತಿ ಹೇಗೆ ತೋರಿಸ್ಕೊಳ್ಳೋದು, ಕೈ ಮೂಮೆಂಟ್ ಹೇಗೆ ತೋರಿಸ್ಕೊಳ್ಳೋದು. ಕೆಲವು ಸತಿ ನೀವು ನೋಡಿರ್ತೀರಾ, ತುಂಬ ದಿವಸ ಮಲಗಿದ ಮೇಲೆ ಅವರು ತಲೆ ಕೆಳಗನೆ ಇಟ್ಕೊಂಡಿರ್ತಾರೆ, ಅದನ್ನು ಹೇಗೆ ಸೀದಾ ಮಾಡ್ಕೊಳ್ಬೇಕು, ಹೇಗೆ ನಡಿಬೇಕು ಅದೆಲ್ಲ ಹೇಳಿಕೊಡ್ತಾರೆ. ಓಕೆ, ಇವಾಗ ವಯಸ್ಕರಲ್ಲಿ ನಾವು ಗಮನಿಸಿದರೆ ಹೆಚ್ಚಾಗಿ ರಿಸ್ಕ್ ಅಂತ ಹೇಳಿದರೆ ಏಜ್ ಆಗ್ತಾ ಹೋದ ಹಾಗೆ ರಿಸ್ಕ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಈ ಒಂದು ಎಲ್ಡರ್ಲಿ ಪೀಪಲ್ಗೆ ಈ ಒಂದು ಬೆನ್ನು ಮೂಳಿನ ಸಮಸ್ಯೆ ಆಗಿರ್ಬೋದು ಅಥವಾ ತಲೆ ಸಮಸ್ಯೆ ಆಗಿರ್ಬೋದು, ಇದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ? ಒಂದು ಏನಂತ ಹೇಳಿದ್ರೆ ಹೆಲ್ತ್ ಮುಖ್ಯ. ಈಗ ವೃದ್ಧರಲ್ಲಿ ಯೂಶಲಿ ಹೆಲ್ತ್ ಬೇರೆ ಪ್ರಾಬ್ಲಮ್ಸ್ಗಳೆಲ್ಲ ಇರ್ತದೆ, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಇವೆಲ್ಲ ಇರುತ್ತೆ. ಸೊ ಅದಕ್ಕೆ ಅವರು ಬೇರೆ ಬೇರೆ ಟ್ಯಾಬ್ಲೆಟ್ಗಳನ್ನು ತಗೊಳ್ತಾ ಇರ್ತಾರೆ. ಸೊ ಹಾರ್ಟಿಗಿರ್ಬೋದು ಇಕೋಸ್ಪ್ರಿನ್ ಟ್ಯಾಬ್ಲೆಟ್ ತಗೊಳ್ತಾರೆ, ಬೇರೆ ಏನಾದರೂ ತಗೊಳ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ಬೀಳುವಾಗ ಅವರು ಒಂದು ತುಂಬ ಫೋರ್ಸ್ ಆಗಿ ಬೀಳ್ತಾರೆ. ಅವರ ರಿಫ್ಲೆಕ್ಸಸ್ ಕಮ್ಮಿ ಇದ್ದ ಕಾರಣ ತುಂಬ ಕೇರ್ಫುಲ್ ಆಗಿ ಬೀಳೋದಿಲ್ಲ, ಫೋರ್ಸ್ ಆಗಿ ಬೀಳ್ತಾರೆ. ಸೊ ಅಂಥದ್ರಲ್ಲಿ ಪೆಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಅದರ ಮೇಲೆ ಅವ್ರು ಏನೋ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದರೆ ಅದರಿಂದ ಪ್ರಭಾವ ಸಹ ಜಾಸ್ತಿ ಆಗ್ತಾ ಇರ್ತದೆ. ಮೆಜಾರಿಟಿ ಆಫ್ ದ ಟೈಮ್ಸ್ ಆ ಪಾಯಿಂಟಲ್ಲಿ ಅವರಿಗೆ ಗೊತ್ತಾಗೋದಿಲ್ಲ, ಎದ್ಬಿಟ್ಟು ಅವ್ರ ಕೆಲಸ ಎಲ್ಲ ಮಾಡ್ಕೊಳ್ತಾರೆ. ಬಟ್ ಕನ್ಸಿಕ್ಯೂಟಿವ್ಲಿ 1-2 ವಾರದ್ದಾದಮೇಲೆ ಅವರಿಗೆ ಅದರದ್ದು ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ವೃತ್ತರಲ್ಲಿ ಸ್ವಲ್ಪ ಸೂಕ್ಷ್ಮತೆಯಿಂದವಾಗಿ ನಾವು ನೋಡಬೇಕಾಗ್ತದೆ. ಓಕೆ, ಇವಾಗಿನ ಲೈಫ್ ಸ್ಟೈಲ್ನೆಲ್ಲ ಗಮನಿಸಿದರೆ ಒಂದು ಸ್ಟ್ರೆಸ್, ಆಂಗ್ಸೈಟಿ ಅದೆಲ್ಲ ಜಾಸ್ತಿ ಆಗ್ತಾ ಇದೆ. ಲೈಫ್ ಸ್ಟೈಲ್ ತುಂಬ ಕೆಳಮಟ್ಟಕ್ಕೆ ಬರ್ತಾ ಇರುವಂಥದ್ದು, ತುಂಬ ಬ್ಯುಸಿ ಶೆಡ್ಯೂಲ್ ಅದೆಲ್ಲ ಆಗಿ, ಹಾಗೆಯೇ ಬ್ಲಡ್ ಪ್ರೆಷರ್ ಇದು ಕೂಡ ಹೈ BP ಇರುವಂಥದ್ದೆಲ್ಲ ಸಾಮಾನ್ಯ ಆಗಿ ಹೋಗಿದೆ. ಅದರ ಜೊತೆಗೆ ಈಗ ಸ್ಟ್ರೋಕಿನ ಒಂದು ಭಯ ಹೆಚ್ಚಿನವರಲ್ಲಿ ಕಾಣಿಸ್ಕೊಳ್ತಾ ಇದೆ. ಎಸ್ಪೆಷಲಿ ವಯಸ್ಸಾದ ಮೇಲೆ ಬರ್ಬೋದು ಅಂತ ಇದ್ದದ್ದು ಇವಾಗ ಸಣ್ಣ ವಯಸ್ಸಲ್ಲೇ ಬರುತ್ತೆ ಅನ್ನುವಂಥ ಭಯ ಇದೆ. ಸೊ ಈ ಸ್ಟ್ರೋಕ್ ಪಾರ್ಶ್ವವಾಯು ಅಂದರೆ ಏನು ಡಾಕ್ಟರ್? ಹೆಸರಲ್ಲಿ ಬರ್ತದೆ ಸ್ಟ್ರೋಕ್ ಅಂತ ಹೇಳ್ಕೊಂಡು. ಸೊ ನಾವು ಯಾವಾಗ ಸ್ಟ್ರೋಕ್ ಅಂತ ಹೇಳ್ತೇವೆ ಅಂದರೆ ನಾವು ಒಂದು ದೊಣ್ಣೆ ಇಟ್ಕೊಂಡು ಹೊಡೆಯುವಾಗ ಸ್ಟ್ರೋಕ್ ಅಂತ ಹೇಳ್ತೇವೆ. ಸೊ ಅದೇ ಥರ ಅದು ಬರುವುದು ಯಾರಿಗೂ ಹೇಳ್ಕೊಂಡು ಬರುವುದಿಲ್ಲ, ಸಡನ್ ಆಗಿ ಬಂದ್ಬಿಡುತ್ತೆ. ಬೈ ಪ್ರಾಡಕ್ಟ್ ಆಫ್ ಟುಡೇಸ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಸ್ಟ್ರೆಸ್ ಇರ್ಬೋದು, ಲೈಫ್ ಸ್ಟೈಲ್ ಅಂತ ಹೇಳ್ಬೋದು, ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್, ಇವೆಲ್ಲ ಅದಕ್ಕೆ ಎಲ್ಲ ಒಂದೊಂದು ಏನು ಹೇಳ್ತಾರೆ ಅದಕ್ಕೆ ಚಕ್ರಗಳಂತ ಅದು ಬೂಸ್ಟಿಂಗ್ ಆಗ್ತಾ ಹೋಗ್ತದೆ. ಬಟ್ ಸ್ಟ್ರೋಕ್ ಮೇಜರ್ಲಿ 2 ಟೈಪ್ಗಳಿದೆ. ಒಂದು ನಮ್ಮ ತಲೆಯ ನರಗಳಲ್ಲಿ ಬ್ಲಾಕ್ ಆಗೋದು. ಮಾಮೂಲಿಯಾಗಿ ನಮ್ಮ ಎಲ್ಲ ಅಂಗಗಳಿಗೆ, ಈಗ ಕೈಗೆ ಏನಾದರೂ ಇಟ್ಕೊಂಡ್ರೆ ನಮ್ಮ ಹಾರ್ಟಿಂದ ಕೈಗೆ ಒಂದು ರಕ್ತನಾಳ ಹೋಗ್ಬಿಡುತ್ತೆ, ಒಳ್ಳೆ ರಕ್ತ ಕೊಟ್ಕೊಂಡು ಇನ್ನೊಂದು ರಕ್ತನಾಳ ಅಲ್ಲಿಂದ ಕೆಟ್ಟ ರಕ್ತ ವಾಪಸ್ ನಮ್ಮ ಹಾರ್ಟಿಗೆ ತಗೊಂಡು. ಅದೇ ಥರ ನಮ್ಮ ಮೆದುಳಿಗೆ ಒಳ್ಳೆ ರಕ್ತ ತಗೊಂಡು ಹೋಗೋ ಆರ್ಟರಿ ಅಂತ ಹೇಳ್ತೇವೆ, ಕೆಟ್ಟ ರಕ್ತ ಹಿಡ್ಕೊಂಡು ವಾಪಸ್ ಬರೋದು ವೇನ್ ಅಂತ ಹೇಳ್ತೇವೆ. ಕೆಲವು ಸತಿ ಏನಾಗುತ್ತೆ, ಆರ್ಟರಿಯ ಒಳಗಡೆ ಎಲ್ಲೋ ಒಂದು ಕಡೆ ಒಂದು ಗಾಯ ಆಗಿಬಿಟ್ಟು ಅಲ್ಲಿ ಒಂದು ಕ್ಲಾಟ್ ಆಗಿಬಿಡುತ್ತೆ ಒಳಗಡೆ. ಸೊ ಕ್ಲಾಟ್ ಆಗುವಾಗ ಬ್ಲಡ್ ಸಪ್ಲೈ ಬ್ರೈನಿಗೆ ತಲುಪೋದಿಲ್ಲ. ಬ್ಲಡ್ ಸಪ್ಲೈ ಬ್ರೈನಿಗೆ ತಲುಪೋದಿಲ್ಲದ ಆಗ ಆ ಬ್ರೈನ್ ಮ್ಯಾಟರ್ ಸ್ಟಾಪ್ ಆಗುತ್ತೆ ಕೆಲಸ ಮಾಡೋದು. ಯಾಕೆಂದರೆ ಅದಕ್ಕೆ ಆಕ್ಸಿಜನ್ ಸಿಗೋದಿಲ್ಲ, ಬೇರೆ ನ್ಯೂಟ್ರಿಯೆಂಟ್ಸ್ ಏನೋ ಸಿಗೋದಿಲ್ಲ. ಸೊ ಅದಕ್ಕೆ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ.
ಇನ್ನೊಂದು ಥರ ಸ್ಟ್ರೋಕ್ ಏನಂತ ಹೇಳಿದ್ರೆ ಬಿ ಪಿ ತುಂಬ ಜಾಸ್ತಿ ಆಗಿಬಿಟ್ಟು ತಲೆ ಒಳಗಡೆ ಇರುವ ರಕ್ತನಾಳ ಒಡೆದೋಗ್ಬಿಟ್ಟು ಅದರಲ್ಲಿ ಬ್ಲೀಡಿಂಗ್ ಆಗೋದು, ಬ್ರೈನ್ ಹೆಮರೇಜ್ ಅಂತ ಹೇಳಿ ಆಗೋದು. ಅದು ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಎರಡಕ್ಕೂ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದೆ, ಬಟ್ ಅದರದ್ದು ಮೂಲ ಅಥವಾ ದ ಇನಿಷಿಯಲ್ ಪ್ರಾಬ್ಲಮ್ಸ್ ವಿಚ್ ಎಂಡ್ ಇನ್ ಇಟ್ ಆರ್ ದ ಸೇಮ್. ಓಕೆ, ಇವಾಗ ನೀವು ಹೇಳಿದ್ರಿ ಸ್ಟ್ರೋಕ್ ಅಂದರೆ ಸಡನ್ ಬರುತ್ತೆ, ಅದೊಂದು ಹೆಚ್ಚಾಗಿ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಅಂತ. ಬಟ್ ಕೆಲವೊಂದು ಸಲ ಸಿಂಪ್ಟಮ್ಸ್ ಅಂತ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವೊಂದು ಮೈನರ್ ಪಾಯಿಂಟನ್ನು ನಾವು ಗಮನಿಸೋದಾದರೆ ಯಾವುದನ್ನು ಹೇಳ್ತೀರಿ ಡಾಕ್ಟರ್? ಸ್ಟ್ರೋಕಿನ ಮೇಲೆ ಮಾಹಿತಿ ತುಂಬ ಇದೆ ಆ್ಯಕ್ಚುಲಿ, ಅಂಡ್ ತುಂಬ ರಿಸರ್ಚ್ ಆಗ್ತಾ ಇದೆ. ಇನ್ನೂ ಕೆಲವು ವಿಷಯಗಳನ್ನು ಇನ್ನೂ ಬರ್ತಾ ಇದೆ ಹೊರಗಡೆ. ಅಮೆರಿಕನ್ ಹಾರ್ಟ್ ಇನ್ಸ್ಟಿಟ್ಯೂಟ್ ಅವರು ಮಾಮೂಲಿ ಜನರಿಗೆ ಒಂದು ಸ್ಟ್ರೋಕ್ ಹೇಗೆ ಐಡೆಂಟಿಫೈ ಮಾಡ್ಕೊಂಡಂತ ಹೇಳೋದಕ್ಕೆ 4 ಸಿಂಪ್ಟಮ್ಸ್ ಹೇಳಿಕೊಟ್ಟಿದ್ದಾರೆ. FACE ಅಂತ ಹೇಳ್ಕೊಂಡು, ಫೇಸ್ ಆಯಿತಾ. ಸೊ ಎಫ್ ಅಂತ ಹೇಳಿದರೆ ಮುಖದಲ್ಲಿ ವೀಕ್ನೆಸ್ ಕಂಡುಕೊಳ್ತಾ ಇದ್ರೆ, ಮುಖದಲ್ಲಿ ಅವರ ಒಂದು ಸೈಡ್ ವೀಕ್ ಆಗಿ ಕಾಣ್ತಾ ಇದ್ರೆ ಅಥವಾ ಜೊಲ್ಲು ಏನಾದರೂ ಸುರಿಸ್ತಾ ಇದ್ರೆ ಒಂದು ಸೈಡ್. ಸೆಕೆಂಡ್ ಆರ್ಮ್ ವೀಕ್ನೆಸ್, ಈಗ ಕೈ ಅಥವಾ ಕಾಲು ವೀಕ್ನೆಸ್ ಆಗ್ತಾ ಇದೆ, ನಡಿಲಿಕ್ಕೆ ಆಗೋದಿಲ್ಲ, ಬೀಳ್ತಾ ಇದ್ರೆ ಅದೊಂದು ಸಿಂಪ್ಟಮ್. ಥರ್ಡ್ ಒನ್ ಸ್ಲರಿಂಗ್ ಆಫ್ ಸ್ಪೀಚ್, ಮಾತಾಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ಅವರು ಲೊಲ್ತಾ ಇದ್ದಾರೆ ಮಾತಾಡುವಾಗ, ಅದೊಂದು ಪಾಯಿಂಟ್. ಲಾಸ್ಟ್ ಇ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಹೇಳಿದ್ರೆ ಪಕ್ಕನೆ ಅಲ್ಲಿ ಚಿಕ್ಕ ಪುಕ್ಕ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏನು ಹೋಗ್ಲಿಕ್ಕಿಲ್ಲ, ಕ್ಲಿನಿಕ್ಗೆಲ್ಲ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗಬೇಕಾಗ್ತದೆ. ಸೊ ಇದನ್ನು ನೋಡಿಕೊಂಡ್ರೆ ಎಷ್ಟು ಬೇಗ ನಾವು ಸ್ಟ್ರೋಕಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಅಷ್ಟು ಒಳ್ಳೆ ರಿಕವರಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ 4 ಮೇನ್ ಸಿಂಪ್ಟಮ್ಸ್ನ ಹೇಳಿಕೊಟ್ಟಿದ್ದಾರೆ. ಓಕೆ, ಇವಾಗ ಮನೆಯಲ್ಲಿ ಯಾರಿಗೊಬ್ರಿಗೆ ಸ್ಟ್ರೋಕ್ ಆಯಿತು ಇವಾಗ ಸಡನ್ ಆಗಿ, ಸೊ ಮನೆಯವರಿಗೆಲ್ಲರಿಗೂ ಪ್ಯಾನಿಕ್ ಸ್ಟಾರ್ಟ್ ಆಗುತ್ತೆ, ಏನು ಮಾಡಬೇಕು ಅಂತ. ಸೊ ಆ ಟೈಮಲ್ಲಿ ಫಸ್ಟ್ ಏಡ್ ಅಂತ ಬಂದರೆ ಏನು ಮಾಡ್ಬೋದು ಡಾಕ್ಟರ್? ಮಾಮೂಲಿಯಾಗಿ ನಮ್ಮ ಒಂದು ವಾಟ್ಸ್ಆ್ಯಪ್ ಅದೆಲ್ಲ ನೋಡಿಕೊಂಡ್ರೆ ಅಲ್ಲಿ ಅವರು ಇಕೋಸ್ಪ್ರಿನ್ ಟ್ಯಾಬ್ಲೆಟ್ ಒಂದು ಕೊಟ್ಟು ಬಿಡಿ ಅಂತ ಹೇಳ್ತಾರೆ. ಬಟ್ ಯೂಶಲಿ ಯಾವ ಟ್ಯಾಬ್ಲೆಟ್ ಏನು ಥೆರಪಿ ಕೊಡಬಾರ್ದು ಅಂತ ಯೂಶಲಿ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಹೇಳ್ತಾರೆ. ದ ವೆರಿ ಫ್ಯಾಕ್ಟ್ ಅಂತ ಹೇಳಿ ಎಮರ್ಜೆನ್ಸಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಅದನ್ನು ಕಂಡು ಬಿದ್ದೆ ಅಂತ ಹೇಳಿದ್ರೆ ಯು ಆರ್ ಬ್ಲೆಸ್ಡ್. ಪೇಷಂಟ್ನ ಕರ್ಕೊಂಡ್ಬಿಟ್ಟು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕಾಗ್ತದೆ. ಅಲ್ಲಿ ಅವರು ಪರಿಶೀಲನೆ ಮಾಡಿಬಿಟ್ಟು ಯಾವ ಥರದ್ದು ಸ್ಟ್ರೋಕ್ ಅಂತ ಹೇಳಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾರೆ. ರೈಟ್. ಓಕೆ, ಇನ್ನು ನೀವು ಈಗ ಆ್ಯಸ್ ಅ ಡಾಕ್ಟರ್ ಯಾವ ರೀತಿ ಟ್ರೀಟ್ ಮಾಡ್ತೀರಿ ಒಂದು ಸ್ಟ್ರೋಕ್ ಆದ ವ್ಯಕ್ತಿಗಳಿಗೆ? ಮುಂಚೆ ಎಲ್ಲ ನಮಗೆ ಸ್ಟ್ರೋಕ್ ಆಗಿಬಿಟ್ಟು ಒಂದು ದಿನ ಅಥವಾ ಕೆಲವು ಸತಿ 2-3 ದಿನ ಆದಮೇಲೆ ಬರ್ತಾ ಇದ್ರು ಹಾಸ್ಪಿಟ್ಲಿಗೆ. ಬಟ್ ಇವಾಗೆಲ್ಲ ಅವೇರ್ನೆಸ್ ಎಲ್ಲ ಜಾಲಿ ಆಗಿಬಿಟ್ಟು ಕೆಲವು ಪೇಷಂಟ್ ವಿದಿನ್ 1 hour ಹಾಸ್ಪಿಟ್ಲಿಗೆ ತಲುಪ್ತಾರೆ. ಅಂಥ ಪೇಷಂಟ್ಗಳಿಗೆ ನಾವು ಇಂಟ್ರಾವೀನಸ್ ಥೆರಪಿ ಅಂತ ಹೇಳಿ ಕೊಡ್ತೇವೆ. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಒಂದು CT ಸ್ಕ್ಯಾನ್ ಮಾಡ್ಕೊಳ್ತೇವೆ. ಅದರಲ್ಲಿ ಯಾವ ಥರದ್ದು ಸ್ಟ್ರೋಕ್ ಅಂತ ಗೊತ್ತಾಗ್ತದೆ. ಇಶ್ಕಿಮಿಕ್ ಸ್ಟ್ರೋಕ್, ರಕ್ತನಾಳ ಬಂದಾಗಿದೆ ಅಥವಾ ರಕ್ತನಾಳ ಹೊಡೆದೋಗಿದೆ ಅಂತ ಹೇಳ್ಕೊಂಡು ಅದರ ಪ್ರಕಾರ ಮುಂದೆ ಹೋಗ್ತೇವೆ. ಕೆಲವು ಸತಿ ನಾವು MRI ಸ್ಕ್ಯಾನು ಮಾಡ್ಕೊಳ್ತೇವೆ, ಯಾಕೆಂದರೆ ಯಾವ ರಕ್ತನಾಳದಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಕಂಡು ನೋಡಲಿಕ್ಕೆ. ಒಂದ್ಸತಿ ಕಂಡು ಬಂದ ಮೇಲೆ ಇಶ್ಕಿಮಿಕ್ ಸ್ಟ್ರೋಕ್, ಅಲ್ಲಿ ರಕ್ತನಾಳ ಬಂದಾಗಿದೆ ಅಂತ ಹೇಳ್ಕೊಂಡ್ರೆ ನಾವು ಇಂಟ್ರಾವೀನಸ್ ಥೆರಪಿ ಅಂತ ಹೇಳಿ ಕೊಡ್ತೇವೆ. ಅದು ಮದ್ದು ಆ ಸ್ಟ್ರೋಕ್ ಅಥವಾ ಆ ಕ್ಲಾಟಿಗೆ ಹೋಗ್ಬಿಟ್ಟು ಅದನ್ನು ಮೆಲ್ಟ್ ಮಾಡಿಬಿಟ್ಟು ಸರ್ಕ್ಯುಲೇಷನ್ ಸ್ಟಾರ್ಟ್ ಮಾಡುತ್ತೆ. ಪೇಷಂಟ್ ಯೂಶಲಿ ವಿದಿನ್ 24 hours ಗುಣಮುಖ ಆಗಿಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ಇನ್ನು ಕೆಲವರು 2 to 3 hours ಆದಮೇಲೆ ಬರ್ತಾರೆ. ಅಂಥವರಿಗೆ ನಾವು ಇಂಟ್ರಾ ಆರ್ಟೀರಿಯಲ್ ಥೆರಪಿ ಅಂತ ಹೇಳ್ತೇವೆ. ಸೊ ನಾವು ರಕ್ತನಾಳದೊಳಗೆ ಹೋಗ್ಬಿಟ್ಟು ಯಾವ ಕ್ಲಾಟ್ ಇದೆ ಆ ಕ್ಲಾಟ್ನ ತೆಗೆದು ಅದರ ಸರ್ಕ್ಯುಲೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತೇವೆ. ಅಗೇನ್ ವಿದಿನ್ 24 hours ಯೂಶಲಿ ಪೇಷಂಟ್ ಮನೆಗೆ ಹೋಗ್ತಾರೆ ವಿದೌಟ್ ಅ ಪ್ರಾಬ್ಲಮ್. 6 hours ಆದಮೇಲೆ ಆ ಸ್ಟ್ರೋಕ್ ನಾವು ಆರ್ಗನೈಸ್ಡ್ ಅಂತ ಹೇಳಿ ಹೇಳ್ತೇವೆ. ಸೊ ಅದನ್ನು ಎಂಥದ್ರೂ ಮಾಡಿದ್ರೂ ಯಾವುದೆಲ್ಲ ಡ್ಯಾಮೇಜ್ ಆಗಿದೆ ಅದು ಡ್ಯಾಮೇಜ್ ಆಗೋಗಿದೆ, ಫರ್ದರ್ ಡ್ಯಾಮೇಜ್ ಆಗಬಾರ್ದಂತ ಹೇಳಿ ನಾವು ಯೂಶಲಿ ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಅಂಥದ್ರಲ್ಲಿ ನಾವು ಥ್ರಾಂಬೆಕ್ಟಮಿ ಅಂತ ಹೇಳ್ತೇವೆ. ರಕ್ತನಾಳದೊಳಗೆ ಹೋಗ್ಬಿಟ್ಟು ನಾವು ಥ್ರಾಂಬಸ್ ತೆಗಿಬೋದು, ಬಟ್ ಇಟ್ ಈಸ್ ಓನ್ಲಿ ಟು ಅಲೌ ವಾಟ್ ಎವರ್ ಈಸ್ ಗೋಯಿಂಗ್ ಟು ಗೆಟ್ ಎಫೆಕ್ಟೆಡ್, ಸೇವ್ ಮಾಡಲಿಕ್ಕೆ. ಡ್ಯಾಮೇಜ್ ಆಗಿದ್ದೆಲ್ಲ ಡ್ಯಾಮೇಜ್ ಆಗೋಗಿದೆ. ಇನ್ನು ನೆಕ್ಸ್ಟ್ 8 hours ಅಥವಾ 24 hours ಆದಮೇಲೆ ಬಂದರೆ ನಾವು ಅಂಥ ಪೇಷಂಟಿಗೆ ಬ್ರೈನ್ನ ಸೇವ್ ಮಾಡಲಿಕ್ಕೆ ಅಂತ ಆಗಲಿಕ್ಕಿಲ್ಲ. ಪ್ರೆಷರ್ ಜಾಸ್ತಿ ಇದ್ದ ಕಾರಣ ನಾವು ತಲೆಯ ಸಿಪ್ಪೆನ ತೆಗೆದು ಕೊಡ್ತೇವೆ ನಾವು, ಸೊ ದ್ಯಾಟ್ ಪೇಷಂಟ್ ಬೇಗ ರಿಕವರಿ ಆಗಬಹುದು ಅಂತ ಹೇಳ್ಕೊಂಡು. ಬಟ್ ಕಂಪ್ಲೀಟ್ ರಿಕವರಿ ಇದು ಗ್ಯಾರಂಟಿ ನಾವು ಆ ಕಂಡೀಷನಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಇಶ್ಕಿಮಿಕ್ ಸ್ಟ್ರೋಕ್ ಬಗ್ಗೆ ಮಾತಾಡಿರೋದು. ನೆಕ್ಸ್ಟ್ ಹೆಮರೇಜ್, ಬ್ರೈನ್ ಹೆಮರೇಜ್ ಥರ ಆದರೆ
ಅದು ಯಾವ ಥರದ ಬ್ರೈನ್ ಹೆಮರೇಜ್ ಅಂತ ನೋಡಬೇಕಾಗ್ತದೆ. ಸೊ ಅದರ ಪ್ರಕಾರ CT ಸ್ಕ್ಯಾನ್ ಮಾಡಿ ನಮಗೆ ಕಂಡು ಬರ್ತದೆ. ಓಕೆ. ದೊಡ್ಡದಿದ್ದರೆ ವಾಟ್ ವಿ ಸೇ ಇಸ್ ಮೋರ್ ದೆನ್ 25 ml ಅಂತ ಹೇಳ್ತೇವೆ. ದೊಡ್ಡದಿದ್ದರೆ ಅದಕ್ಕೆ ಆಪರೇಷನ್ ಮಾಡಿ ಆ ಕ್ಲಾಟ್ನ ತೆಗೆದು ಕೊಡಬೇಕಾಗ್ತದೆ. ಕ್ಲಾಟ್ ಎಲ್ಲ ತೆಗೆದ ಮೇಲೆ ಮತ್ತೆ ನಾವು ರಿಹ್ಯಾಬಿಲಿಟೇಷನ್ ಫಿಸಿಯೋಥೆರಪಿ ಎಲ್ಲ ಕೊಟ್ಟು ಅವರಿಗೆ ಒಂದು ನಾರ್ಮಲ್ ಲೆವೆಲಿಗೆ ತೊಗೊಂಡು ಬಂದು ಇಡ್ತೇವೆ. ಓಕೆ. ಸೊ ಎಲ್ಲ ಕೇಸಸಲ್ಲೂ ರಿಹ್ಯಾಬಿಲಿಟೇಷನ್ ಅಂದರೆ ಫಿಸಿಯೋಥೆರಪಿ ಅನ್ನುವಂಥದ್ದು ಮುಖ್ಯ ಅಂತ ಬೇಕೇ ಬೇಕಾಗ್ತದೆ. ಹೌದು. ಎಸ್. ಓಕೆ. ಇನ್ನು ಸ್ಲಿಪ್ ಡಿಸ್ಕ್ ಬಗ್ಗೆ ಮಾತನಾಡೋದಾದರೆ ಈ ಸ್ಲಿಪ್ ಡಿಸ್ಕ್ ಅಂದರೆ ಏನು ಡಾಕ್ಟರ್? ನಮ್ಮ ಬೆನ್ನುರಿ ನಮ್ಮ ದೇಹದಲ್ಲಿ ವೆರಿ ಫ್ಲೆಕ್ಸಿಬಲ್ ಆರ್ಗನ್ ಅಂತ ಹೇಳ್ತೇವೆ ನಾನು ಆರ್ಗನ್ ಅಂತ ಹೇಳೋದು ಯಾಕೆಂದರೆ ನಮ್ಮ ತಲೆಯಿಂದ ನಮ್ಮ ಕೆಳಗಡೆಯ ಬೆನ್ನ ತನಕ ಬೆನ್ನುರಿ ಇದೆ. ಅದು ಎಲ್ಲ ನಮ್ಮ ಅಂಗಗಳಿಗೆ ಆ್ಯಕ್ಚುಲಿ ಒಂದು ಲೆವೆಲಲ್ಲಿ ಸ್ಟೆಬಿಲೈಸ್ ಮಾಡ್ತಾ ಇದೆ. ಸೊ ನಮ್ಮ ಹೃದಯ ಮೇಲೇನೆ ಇರ್ತದೆ, ಅದು ಕೆಳಗೆ ಸಿಂಕ್ ಆಗೋದಿಲ್ಲ. ವಿತ್ ಗ್ರಾವಿಟಿ ಡಸಂಟ್ ಫಾಲ್ ಡೌನ್. ಹೊಟ್ಟೆ ಒಂದು ಪಾಯಿಂಟಲ್ಲಿ ಇರುತ್ತೆ, ಅದು ಈ ಕಡೆ ಆ ಕಡೆ ಹೋಗೋದಿಲ್ಲ. ಕಿಡ್ನಿಗಳು ಒಂದು ಪಾಯಿಂಟಲ್ಲಿ ಇದೆ, ಅದೆಲ್ಲ ವೇಟ್ ನಮ್ಮ ಬೆನ್ನುರಿ ಹಿಡ್ಕೊಳ್ತದೆ. ಸೊ ಈ ಬೆನ್ನುರಿ ತುಂಬ ಫ್ಲೆಕ್ಸಿಬಲ್ ಇದ್ದ ಕಾರಣ ಅದು ನಮ್ಮ ರಾಡ್ ಥರ ಇರಲಿಕ್ಕಿಲ್ಲ. ಸೊ ಅದರ ಮಧ್ಯದಲ್ಲಿ ನಮಗೆ ಚಿಕ್ಕ ಚಿಕ್ಕ ಡಿಸ್ಕ್ಗಳು ಕೊಟ್ಟಿದ್ದಾರೆ. ಸೊ 32 ಬೆನ್ನುರಿಯ ಮೂಳೆಗಳಿದೆ, ಅದರ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಡಿಸ್ಕ್ ಇದೆ. ಸೊ ಈಚ್ ಡಿಸ್ಕ್ ಮ್ಯಾಕ್ಸಿಮಮ್ ನಿಮಗೆ ಒಂದು 5 degrees ರೊಟೇಷನ್ ಕೊಡುತ್ತೆ. ಸೊ ಟೋಟಲಿ ನಿಮಗೆ ಮೇಲಿಂದ ಕೆಳಗೆ ಮಾಡುವಾಗ ನೀವು ಚೆನ್ನಾಗಿ ನೀವು ಕೆಳಗೆ ಬಗ್ಗಿ ನಿಮ್ಮ ಥಿಂಗ್ಸ್ನ ತೆಗಿಬೋದು. ಸೊ ದಟ್ ಈಸ್ ದ ರೀಸನ್ ವೈ ವಿ ಹ್ಯಾವ್ ದೀಸ್ ಡಿಸ್ಕ್ಸ್. ಈಗ ಸ್ಲಿಪ್ ಡಿಸ್ಕ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಸತಿ ಎರಡೂ ನಮ್ಮ ಮೂಳೆಗಳ ಮಧ್ಯದಲ್ಲಿ ತುಂಬ ಪ್ರೆಷರ್ ಇದ್ದರೆ ಆ ಡಿಸ್ಕ್ ಒಡೆದೋಗುತ್ತೆ. ಡಿಸ್ಕ್ ಒಡೆದೋಗ್ಬಿಟ್ಟು ಒಳಗಡೆ ಇದ್ದ ಸಾಫ್ಟ್ ಕಾರ್ಟಿಲೇಜ್ ಅಥವಾ ಮೆಟೀರಿಯಲ್ ಅಂತ ಹೇಳ್ತೇವೆ, ಅದು ಹೊರಗೆ ಬಂದ್ಬಿಡುತ್ತೆ. ಓಕೆ. ಈಗ ಹೊರಗೆ ಬಂದ್ಬಿಟ್ಟು ಬೇರೆ ಕಡೆ ಎಲ್ಲೋ ಒಂದು ಕಡೆ ಹೋದರೆ ನಮಗೆ ಗೊತ್ತೇ ಆಗೋದಿಲ್ಲ, ನಮಗೆ ನೋವು ಸಹ ಬರೋದಿಲ್ಲ. ಆದರೆ ನಮ್ಮ ಸ್ಪೈನಲ್ ಕಾರ್ಡಿಗೆ ಹೋಗಿ ಟಚ್ ಆಗಿಬಿಟ್ರೆ ಅಲ್ಲಿ ತೊಂದರೆಗಳನ್ನು ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಇದು ತುಂಬ ವರ್ಕೌಟ್ ಮಾಡುವಂಥದ್ದು ಅಥವಾ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದ್ರಿಂದ ಆಗುತ್ತಾ, ಹೇಗೆ? ಅದಕ್ಕೆ ರೀಸನ್ಸ್ ಹಲವಾರುಗಳಿದೆ. ಕೆಲವು ಸತಿ ಮೂಳೆ ವೀಕ್ ಇರ್ತದೆ, ಮೂಳೆಗೆ ತಡೆಗಟ್ಟುವ ಶಕ್ತಿ ಇರುವುದಿಲ್ಲ, ಅದಕ್ಕೋಸ್ಕರ ಅದ್ರದ್ದು ಪ್ರೆಷರ್ ಡಿಸ್ಕ್ ಮೇಲೆ ಬೀಳುತ್ತೆ. ಕೆಲವು ಸತಿ ನೀವು ಹೇಳಿದ ಹಾಗೆ ತುಂಬಾ ವೇಟ್ ಎಲ್ಲ ಎತ್ತುವ ಕೆಲಸಗಳಿರ್ತದೆ. ಕೆಲವು ಸತಿ ವೇಟ್ ಎತ್ತುವ ಟೆಕ್ನಿಕ್ ಬೇರೆ ಇರುತ್ತೆ, ಟೆಕ್ನಿಕ್ ಗೊತ್ತಿರ್ಲಿಕ್ಕಿಲ್ಲ. ಜನ ಬೇರೆ ಕೆಲಸನೇ ಮಾಡ್ತಾ ಇರುವಾಗ ಏನೋ ಒಂದು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಈ ತರ ಆಗುತ್ತೆ. ಕೆಲವು ಸತಿ ಬೀಳುವಾಗ ಮೇಲಿಂದ ಬಿದ್ದು ಕುತ್ತಿಗೆ ಅಥವಾ ಬೆನ್ನಿಗೆ ಪೆಟ್ಟಾದ್ರೆ ಅಲ್ಲಿ ಡಿಸ್ಕ್ ಜಾರ್ಬಿಟ್ಟು ಮುಂದೆ ಹೋಗ್ಬಿಡುತ್ತೆ. ಇವೆಲ್ಲ ಕೆಲವು ರೀಸನ್ಸ್ ಫಾರ್ ದ ಕಾಸಿಂಗ್ ಆಫ್ ಅ ಸ್ಲಿಪ್ ಡಿಸ್ಕ್. ಓಕೆ. ಇನ್ನು ಸಿಂಪ್ಟಮ್ಸ್, ಲಕ್ಷಣಗಳ ಬಗ್ಗೆ ಮಾತನಾಡೋದಾದ್ರೆ ಅದೇ ಹೇಗೆ ಸಡನ್ ಆಗಿ ನಮಗೆ ಗೊತ್ತಾಗುತ್ತಾ, ನೋವಾಗುತ್ತಾ ಅಥವಾ ತುಂಬಾ ಟೈಮ್ ಆದ್ಮೇಲೆ ಸ್ಲೋಲಿ ಬರುವಂತ ಪ್ರಾಬ್ಲಮ್? ಇದು ಸ್ಲೋಲಿ ಬರುವಂಥದ್ದು ಪ್ರಾಬ್ಲಮ್ಮೇ. ಇನಿಷಿಯಲಿ ಡೆಫಿನೆಟ್ಲಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಯಾವುದೊಂದು ಸ್ಟಾರ್ಟ್ ಆಗೇ ಆಗುತ್ತೆ, ಬಟ್ ನಾರ್ಮಲಿ ಅದು ತಾನಷ್ಟಕ್ಕೆ ಗುಣ ಆಗಿಬಿಡುತ್ತೆ. ಓಕೆ. ಸೊ ನಾವು ಏನಾದರೂ ಸ್ಟ್ರೆಸ್ಫುಲ್ ಕೆಲಸ ಮಾಡುವಾಗ ಅದು ಕಿಕ್ಕಿನ್ ಆಗಿಬಿಡುತ್ತೆ. ಸೊ ಆಲ್ರೆಡಿ ಇತ್ತು ಪ್ರಾಬ್ಲಮ್ ಇತ್ತು, ಆದರೆ ಬಾಡಿ ತಡೆಗಟ್ಟಿದೆ, ಬಾಡಿ ಅಂತ ತೊಂದರೆ ಮಾಡಲಿರ್ಲಿಕ್ಕಿಲ್ಲ. ಬಟ್ ಇಲ್ಲಿ ಸ್ಟ್ರೆಸ್ ಬಂದಿದ್ದ ಕಾರಣ ಅದು ನೋವು ಎದ್ದು ಬಂದ್ಬಿಡುತ್ತೆ. ಓಕೆ. ಈಗ ಆ ನೋವು ತಾನಷ್ಟಕ್ಕೆ ಗುಣ ಆದರೆ ಎಂಥ ತೊಂದರೆ ಆಗೋದಿಲ್ಲ. ಆದರೆ ನೋವು ನರಕ್ಕೆ ಸಂಬಂಧಪಟ್ಟುವ ಸಿಂಪ್ಟಮ್ಗಳು ಅಡ್ವಾನ್ಸ್ ಆಗಿ ಹೋದರೆ ಅಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂದರೆ ನರಗಳು ವೀಕ್ನೆಸ್ ಸ್ಟಾರ್ಟ್ ಆಗುವ ಚಾನ್ಸಸ್ ಉಂಟು. ಸೊ ಬೇರೆ ಸಿಂಪ್ಟಮ್ಸ್ ಏನಂತ ಹೇಳ್ಕೊಂಡ್ರೆ, ಒಂದು ನೋವು ಬೆನ್ನಿಂದ ಕಾಲಿಗೆ ಅಥವಾ ಕೈಗೆ ರೇಡಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಕೆಳಗೆ ಬರ್ತಾ ಇರೋದು, ಕುತ್ತಿಗೆಯಿಂದ ನಮ್ಮ ಕೈಗೆ ಓಡಿಕೊಂಡು ಬರ್ತಾ ಇರೋದು ನೋವು, ಮಲಗ್ಲಿಕ್ಕೆ ಆಗೋದಿಲ್ಲ ಆ ನೋವಲ್ಲಿ. ಆಯ್ತಾ? ಈಗ ನಾವು ತುಂಬ ಜನರು ವರ್ಕೌಟ್ ಎಲ್ಲ ಮಾಡಿರ್ತೇವೆ, ಅಲ್ಲಿ ಮಸಲ್ಸ್ದು ನೋವು ಗೊತ್ತಿರ್ತದೆ. ಸೊ ಮಲಗುವಾಗ ಮಸಲ್ಸ್ ನೋವು ತಾನಷ್ಟಕ್ಕೆ ಗುಣ ಆಗುತ್ತೆ, ಆದರೆ ನರದ ನೋವು ತಾನಷ್ಟಕ್ಕೆ ಗುಣ ಆಗೋದಿಲ್ಲ. ಓಕೆ. ಈಗ ಮಸಲ್ಸ್ ನೋವು ಫಸ್ಟ್ ಸ್ಟೆಪ್ಪಲ್ಲಿ ಆ್ಯಕ್ಚುಲಿ ಜಾಸ್ತಿ ಏನು ಆಗೋದಿಲ್ಲ, ಆರಾಮಾಗಿರ್ತದೆ. ನೀವು ಏನೋ ಒಂದು ತುಂಬ ನೋವು ನಡ್ಕೊಂಡು ಹೋದರೆ ಮಾತ್ರ ಎದ್ದು ಬಂದುಬಿಡುತ್ತೆ. ಆದರೆ ನರದ ನೋವು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲೇ ನಿಮಗೆ ನೋವು ಎದ್ದು ಬಂದುಬಿಡುತ್ತೆ. ಅದರ ಜೊತೆಗೆ ಮುಟ್ಟುವಾಗ ಗೊತ್ತಾಗೋದಿಲ್ಲ, ಒಂಥರ ನಮ್ನೆಸ್, ಒಜ್ಜೆ ಥರ ಇರೋದು, ಆ ಥರ ಎಲ್ಲ ಇದ್ದರೆ ಡೆಫಿನೆಟ್ಲಿ ನಿಮ್ಮ ನರ ಅದರಲ್ಲಿ ಸಿಕ್ಕಾಕೊಂಡು ಬಿದ್ದಿದೆ. ಓಕೆ. ಸೊ ಈ ಎಲ್ಲ ಲಕ್ಷಣಗಳ ಇದ್ರೆ ನಾವು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಈಗ ಆಸ್ ಅ ಡಾಕ್ಟರ್ ಪಾಯಿಂಟ್ ಆಫ್ ವ್ಯೂ ನೀವು ಹೇಗೆ ಒಂದು ಸ್ಲಿಪ್ ಡಿಸ್ಕ್ ಆಗಿದೆ ಅಥವಾ ಡಿಸ್ಕಲ್ಲಿ ಸಮಸ್ಯೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ?
ಯಾವುದೊಂದು ಜಾಗಕ್ಕೆ ಹೋಗ್ಬೇಕಿದ್ರೆ ಒಂದು ಮ್ಯಾಪ್ ಬೇಕು. ಸೊ ನಮಗೆ ಆಲ್ರೆಡಿ ಒಂದು ಮ್ಯಾಪ್ ಮಾಡಿ ಇಟ್ಟಿದ್ದಾರೆ ನಮ್ಮ ದೊಡ್ಡವರು. ವಿ ಆರ್ ಸಿಟಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ಜಾಯಿಂಟ್ಸ್ ಅಂತ ಹೇಳ್ತೇವೆ. ಸೊ ದೊಡ್ಡವರು ಆಲ್ರೆಡಿ ಮ್ಯಾಪ್ ಮಾಡಿ ಇಟ್ಟಿದ್ದಾರೆ. ಸೊ ಅದರ ಪ್ರಕಾರನೇ ಯಾವುದೊಂದು ಜಾಗದಲ್ಲಿ ಒಂದು ಆ್ಯಕ್ಷನ್ ಆಗ್ತಾ ಇಲ್ಲ, ಅಥವಾ ಅಲ್ಲಿಯ ಸ್ಪರ್ಶ ಸಿಗ್ತಾ ಇಲ್ಲ, ಅಥವಾ ಅಲ್ಲಿಯ ನೋವು ಜಾಸ್ತಿ ಆಗಿಬಿಟ್ರೆ ನಮಗೆ ಯಾವ ಪಾಯಿಂಟಲ್ಲಿ ಈ ಥರ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಸೊ ಅದರ ಪ್ರಕಾರ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಫಸ್ಟ್ ನಾವು MRI ಅಂತ ಹೇಳಿ ಮಾಡ್ತೇವೆ. ಆ MRI ಅಲ್ಲಿ ಗೊತ್ತಾಗ್ತದೆ ನಮಗೆ ಎಂತ ದೊಡ್ಡದಿದೆ ಅಥವಾ ಚಿಕ್ಕದಿದೆ ಅಂತ ಹೇಳಿ. ನಾನು ದೊಡ್ಡದು ಚಿಕ್ಕದು ಯಾಕೆ ಹೇಳ್ತಾ ಇದ್ರೆ, ಯಾಕಂದರೆ ತುಂಬ ಗ್ರೇಡ್ಗಳಿದೆ ಅಲ್ಲಿ. ಸೊ ಒಂದೊಂದು ಗ್ರೇಡಿಗೆ ಒಂದೊಂದು ಟ್ರೀಟ್ಮೆಂಟ್ಗಳಿದೆ. ಓಕೆ, ಸೊ ಡಿಸ್ಕ್ ಇದೆ ಅಂತ ಹೇಳ್ಕೊಂಡು ಫುಲ್ ಟೆನ್ಷನ್ ಆಗಿಬಿಟ್ಟು ಈಗ ಆಪರೇಷನ್ ಆಗಬೇಕಂತ ಏನಿಲ್ಲ. ತುಂಬ ಜನರು ಆಪರೇಷನ್ ಇಲ್ಲದೆ ಚೆನ್ನಾಗಿ ಆಗಿಬಿಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ಒಂದು ಚಿಕಿತ್ಸೆ ಅಂತ ಹೇಳಿದ್ರೆ ಇವಾಗ ಏನು ಹೇಳ್ಬೋದು? ಫಸ್ಟ್ ಚಿಕಿತ್ಸೆ ಏನಂತ ಹೇಳಿದ್ರೆ ನಾವು ಮೆಡಿಕಲ್ ಚಿಕಿತ್ಸೆ ಅಂತ ಕೊಡ್ತೇವೆ. ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಪೇನ್ ಕಿಲ್ಲರ್ ಕೊಟ್ಬಿಡ್ತೇವೆ, ಯಾಕಂದರೆ ಯೂಶ್ವಲಿ ಪೇನ್ ಕಿಲ್ಲರಲ್ಲಿ ಗುಣಮುಖ ಆಗ್ತಾರೆ. ಬಟ್ ಅದು ಸಹ ಕಡಿಮೆ ಆಗೋದಿಲ್ಲದಿದ್ದರೆ ಮತ್ತೆ ನಾವು ನರ್ವ್ ಆಲ್ಟ್ರೇಷನ್ ಡ್ರಗ್ಸ್ ಅಂತ ಹೇಳ್ತೇವೆ. ನರಗಳನ್ನು ಯಾವುದೆಲ್ಲ ಉರಿ ಆಗ್ತದೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅದನ್ನು ನಾವು ಸ್ವಲ್ಪ ತಡೆಗಟ್ಟುವ ಟ್ಯಾಬ್ಲೆಟ್ಸ್ ಕೊಡ್ತೇವೆ. ಇದೆಲ್ಲ ಗ್ರೇಡ್ 1 ಗ್ರೇಡ್ 2 ಡಿಸ್ಕಲ್ಲಿ ನಮಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಗೊತ್ತಾಗುವಾಗ ಮಾತ್ರ ಆ ಥರ ಕೊಡ್ತೇವೆ. ಮುಂದೆ ಅದನ್ನು ಇನ್ನೂ ಜಾಸ್ತಿ ಆಗ್ತಾ ಇದೆ, ನೋವು ಜಾಸ್ತಿ ಆಗ್ತಾಯಿದೆ ಅಥವಾ ವೀಕ್ನೆಸ್ ಜಾಸ್ತಿ ಆಗಿದೆ, ಕೈ ಮೇಲೆ ಎತ್ತಕ್ಕಾಗೋದಿಲ್ಲ, ಹಿಡಿಲಿಕ್ಕಾಗೋದಿಲ್ಲ, ಆ ಥರ ಅನ್ನೋದಿದ್ದರೆ ಮೋಸ್ಟ್ಲಿ ನಾವು ನೆಕ್ಸ್ಟ್ ಶಸ್ತ್ರಚಿಕಿತ್ಸೆ ಅಂತ ಹೇಳಿ ಮಾಡ್ಕೊಳ್ತೇವೆ. ಅದರಲ್ಲಿ ಹಲವಾರು ಶಸ್ತ್ರಚಿಕಿತ್ಸೆದು ಕ್ರಮಗಳಿದೆ. ಒಂದು ಓಪನ್ ಅಂತ ಹೇಳ್ತೇವೆ, ಎಲ್ಲಿ ನಾವು ಕಂಪ್ಲೀಟ್ ಓಪನ್ ಮಾಡಿಬಿಟ್ಟು ಫುಲ್ ಸ್ಪೈನ್ನ ನೋಡಿಕೊಂಡು ಆ ಡಿಸ್ಕ್ನ ತೆಗೆದು ಹೊರಗೆ ಬರ್ತೇವೆ. ಇನ್ನು ಅಡ್ವಾನ್ಸ್ಡ್ ಅಂತ ಹೇಳುವಾಗ ಮೈಕ್ರೋಸ್ಕೋಪಿಕ್ ಅಂತ ಹೇಳುವಾಗ ಚಿಕ್ಕದು ಗಾಯದಲ್ಲಿ ಮೈಕ್ರೋಸ್ಕೋಪ್ ಹಾಕಿಬಿಟ್ಟು ಒಳಗೆ ಹೋಗ್ತೇವೆ. ಚಿಕ್ಕ ಗಾಯ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ಇಂಚ್ ಇರುತ್ತೆ. ಓಕೆ, ಮುಂಚೆ ಎಲ್ಲ 8-9 ಇಂಚಸ್ದು ಗಾಯ ಇತ್ತು, ಈಗ 1 ಇಂಚ್ ಗಾಯ ಒಳಗಡೆ ನಾವು ಮಾಡ್ಬೋದು. ದ ನೆಕ್ಸ್ಟ್ ಸ್ಟೆಪ್ ಅಂದರೆ ಆ್ಯಸ್ ಟೆಕ್ನಾಲಜಿ ಇನ್ಕ್ರೀಸ್, ನೆಕ್ಸ್ಟ್ ಸ್ಟೆಪ್ ಇಸ್ ಎಂಡೋಸ್ಕೋಪಿಕ್. ಎಂಡೋಸ್ಕೋಪಿಕ್ ಇಸ್ 5 ಮಿಲಿಮೀಟರ್ ಗಾಯ ಒಳಗೆ ಹೋಗ್ಬಿಟ್ಟು ನಾವು ಒಂದು ಕ್ಯಾಮರಾ ಹಾಕಿಬಿಟ್ಟು ಅದರಲ್ಲಿ ಡಿಸ್ಕ್ ತೆಗೆದು ಹೊರಗೆ ಬರ್ತೇವೆ. ಈಗ ಡಿಸ್ಕ್ ತೆಗೆದ ಮೇಲೆ ತುಂಬ ಜನರು ಕೆಲಸ ಮಾಡ್ಬೋದಾ, ಇಲ್ಲ ನಾವು ಇನ್ನೂ ಅಪಾಹಿತ ಆಗಿದ್ದೇವೆ ಅಂತ ಯೋಚನೆ ಮಾಡ್ತೇವೆ. ಬಟ್ ಇಲ್ಲ, ಯೂಶ್ವಲಿ ಬಾಡಿ ಅದನ್ನು ತಾನಷ್ಟಕ್ಕೆ ಕ್ಲಿಯರ್ ಮಾಡುತ್ತೆ, ಪುನಃ ಕೆಲಸಗಳೆಲ್ಲ ಮಾಡುವ ಶಕ್ತಿ ವಾಪಸ್ ಬರುತ್ತೆ. ರೈಟ್, ಓಕೆ. ಇದೊಂದು ನನ್ನ ಪರ್ಸ್ನಲ್ ಕ್ವೆಶನ್ಸ್. ಇವಾಗ ರಾತ್ರಿ ಎಲ್ಲ ಹೆಚ್ಚಿನವರು ನಿದ್ದೆ ಅಲ್ಲಿ ಒಂದು ಕೈ ಮರಗಟ್ಟುವಿಕೆ, ಕಾಲು ಮರಗಟ್ಟುವಿಕೆ ಆಗುವಂಥದ್ದು, ಕ್ರ್ಯಾಂಪ್ಸ್ ಆಗುವಂಥದ್ದು, ಈ ಥರ ಎಲ್ಲ ಆಗುತ್ತೆ. ಸೊ ಈ ಮರಗಟ್ಟುವಿಕೆ ಅಂತ ಹೇಳಿದ್ರೆ ಇದೇನಾದರೂ ನರಮಂಡಲಕ್ಕೆ ಸಂಬಂಧಪಟ್ಟ ರೋಗವಾ? ಹೌದು, ನಾನು ಇಲ್ಲಂತ ಹೇಳಲಿಕ್ಕೆ ಆಗೋದಿಲ್ಲ. ಡೆಫಿನೆಟ್ಲಿ ನರಕ್ಕೆ ಸಂಬಂಧಪಟ್ಟಿದ್ದು. ಬಟ್ ಇದು ಆ್ಯಸ್ ಅನ್ ಐಸೋಲೇಟೆಡ್ ಸಿಂಪ್ಟಮ್ ಅಂತ ಹೇಳ್ತೇವೆ. ಐಸೋಲೇಟೆಡ್ ಸಿಂಪ್ಟಮ್ ಅಂತ ಹೇಳುವಾಗ ಡಿಸ್ಕಿಗೆ ನಾವು ಅದನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಕೆಲವು ಸತಿ ಕ್ಯಾಲ್ಸಿಯಂ ಕಮ್ಮಿ ಇದ್ದ ಕಾರಣ ಸಹ ಈ ಥರ ಆಗುವ ಚಾನ್ಸಸ್ ಉಂಟು. ವಿಟಮಿನ್ B12 ಕಮ್ಮಿ ಇರುವಾಗ ಈ ಥರ ಚಾನ್ಸಸ್ ಉಂಟು. ದಿನನಿತ್ಯ ನಾವು ಕೆಲಸ ಮಾಡ್ತಾ ಇರುವಾಗ ನಾವು ಅಷ್ಟು ಮನಸ್ಸು ಕೊಡೋದಿಲ್ಲ ಏನು ತಿಂತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಂಡು. ಹಾಗಾಗಿ ನಮ್ಮದು ಅದರಲ್ಲಿ ಸ್ವಲ್ಪ ಕಮ್ಮಿ ಇರುವ ಚಾನ್ಸಸ್ಗಳಿದೆ. ಅದರಿಂದ ಈ ಥರದ್ದೆಲ್ಲ ಕಂಡು ಬರ್ತದೆ. ಸೊ ನಾವು ಅದು ಸಪ್ಲಿಮೆಂಟ್ಸ್ ತೊಗೊಂಡ್ಮೇಲೆ ಅದು ಸರಿಯಾಗಿ ಹೋಗುತ್ತೆ. ರೈಟ್, ಓಕೆ. ಸೊ ಇವಾಗ ಹೆವಿ ವರ್ಕೌಟ್ ಮಾಡುವಂಥದ್ದು ಎಷ್ಟು ಸೇಫ್ ಡಾಕ್ಟರ್? ಎಲ್ಲದಕ್ಕೆ ಒಂದು ಲೆವೆಲ್ಗಳಿದೆ. ಈಗ ನನಗೆ ಸ್ವೀಟ್ ಇಷ್ಟ ಅಂತ ಹೇಳಿದ್ರೆ 5 kg ಸ್ವೀಟ್ ತೊಗೊಂಡ್ರೆ ಸರಿ ಆಗಲಿಕ್ಕಿಲ್ಲ. ಹಾಗಾಗಿ ಅಂದರೆ ವರ್ಕೌಟ್ ಮಾಡಬೇಕು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇಡೀ ಲೈಫ್ ವರ್ಕೌಟ್ ಮಾಡೇ ಇಲ್ಲದಿದ್ದರೆ ಸಡನ್ನಾಗಿ ಹೋಗ್ಬಿಟ್ಟು ತುಂಬ ವೇಟ್ ಎತ್ತೋದು, ತುಂಬ ಬಾಡಿಗೆ ಸ್ಟ್ರೆಸ್ ಕೊಡೋದು, ನಮಗೆ ಕೆಲವು ಸತಿ ಸ್ಟ್ರೆಸ್ ಫ್ರ್ಯಾಕ್ಚರ್ಸ್ ಅಥವಾ ಈ ಥರ ಡಿಸ್ಕ್ ಎಲ್ಲ ಆಗುವಂಥದ್ದು ಚಾನ್ಸಸ್ ಉಂಟು. ನಿಧಾನಕ್ಕೆ ವಿತ್ ಪ್ರೊಫೆಷ್ನಲ್ ಹೆಲ್ಪ್, ತಮಗೆ ಗೊತ್ತಿಲ್ಲದಿದ್ದರೆ ಪ್ರೊಫೆಷ್ನಲ್ ಹೆಲ್ಪ್ ತೊಗೊಂಡ್ಬಿಟ್ಟು ಅದರ ಪ್ರಕಾರ ಸ್ವಲ್ಪ ಮುಂದೆ ಹೋಗೋದಾದರೆ ನಮಗೆ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್, ನಮ್ಮ ಬಾಡಿಯಲ್ಲಿ ಇಂಪ್ರೂವ್ಮೆಂಟ್ ಕಂಡುಬಿಡುತ್ತೆ ಮತ್ತು ನಮಗೆ ಇಂಜುರೀಸ್ ಕಮ್ಮಿ ಆಗೋಗುತ್ತೆ. ರೈಟ್, ಓಕೆ ಡಾಕ್ಟರ್. ಸೊ ಪ್ರತಿಯೊಬ್ಬ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ನಾವು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಮೆಸೇಜನ್ನು ಕೇಳ್ತೇವೆ. ಸೊ ನಿಮ್ಮ ಸಂದೇಶ ನಮ್ಮ ವೀಕ್ಷಕರಿಗೋಸ್ಕರ? ಹೆಲ್ತ್ ಇಸ್ ವೆಲ್ತ್, ಯು ಹ್ಯಾವ್ ಟು ಪ್ರಿಸರ್ವ್ ಇಟ್ ಅಟ್ ಎನಿ ಕಾಸ್ಟ್. ಇಲ್ಲದಿದ್ದರೆ ನಾವು ಏಜ್ ಆಗ್ತಾ ಹೋಗುವಾಗ ನಮಗೆ ಇನ್ನೂ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಮನಸ್ಸು ಕೊಟ್ಟು ಅದನ್ನು ಹೇಗೆ ಪ್ರಿಸರ್ವ್ ಮಾಡಬೇಕಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕಾಗ್ತದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಥ್ಯಾಂಕ್ ಯು. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ತುಂಬ ಸಿಂಪಲ್ ಆಗಿ ಆ್ಯಕ್ಚುಲಿ ನೀವು ಡಿಟೇಲ್ ಆಗಿ ಹೇಳಿದ್ರಿ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್,
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನೀವು ತಲೆ ಹಾಗೆಯೇ ಬೆನ್ನು ಮೂಳೆ ಹಾಗೆಯೇ ನರರೋಗಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡ್ರಿ ಅಂತ ನಾನು ಅಂದ್ಕೊಳ್ತೇನೆ. ಸೊ ನಿಮ್ಮಲ್ಲಿ ಏನಾದರೂ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ, ಏನಾದರೂ ಸಮಸ್ಯೆಗಳು ಗೊಂದಲಗಳು ಕೂಡ ಇದ್ದರೆ ತತ್ಕ್ಷಣ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವಂತಹ ಗೊಂದಲಗಳಿಗೆ ಸಮಸ್ಯೆಗಳಿಗೆ ತ್ವರಿತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಟಾಪಿಕ್ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.